शाबाशिया 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 शाबाशिया। सच होने की खातिर जो सपने कीमत मांगेंगे, जाग के रातें कीमत भर देना। जब नजदीक से देखें तो खुशियों के आंसू आए, तू नजरों को वो मंजर देना। खूबी एक है एक दिन मिटाएगी तेरी हजार खामियां, करके दिखा कमाल वो आके ज़मीं पे देख जाए आसमां। शाबाशिया 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 सजनी राहे मंगल गावे मन उपजी फुलवारी रे, साजे गाजे बाजे गूंजे सपनोरी ये किलकारी रे। वन उपवन अभिनंदन करता छाई धगा परियारी रे, शक्कर भांको झांकी झांको हुई जश्न की ये तैयारी रे। मन हर जाओ धन बरसाओ धन सुखवाड़ो जी रे। आयो रे शुभ दिन आयो रे, आयो रे शुभ दिन आयो रे, आयो रे शुभ दिन आयो रे, शुभ दिन आयो बनने वायो नयो नयो सो रंग ले आयो। शुभ दिन आयो बनने वायो
झगमग तारे लाई जो जी झगमग तारे लाई जो झगमग तारे लाई जो जी झगमग तारे लाई जो झगमग तारे लाई जो जी खुशियाँ बांटूं दिल में सबके साकर मिसरी भर दो जी हर घूमर रसिया मीठा मीठा गाओ रे आयो रे शुभ दिन आयो रे आयो रे शुभ दिन आयो रे आयो रे शुभ दिन आयो रे केसरियो रंगीलो आयो सूरज सो चमकीलो आयो केसरियो रंगीलो आयो सूरज सो चमकीलो आयो दिन ये प्यारो किस्मत वालो आयो रे दिन ये प्यारो किस्मत
ಶುಭ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ತಮ್ಮ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತಹ ಪರಮ ಪೂಜ್ಯ ಶ್ರೀ ಶಿವಪ್ರಸಾದ್ ದೇವರಿಗೆ ಶ್ರೀಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾ ವೇದಿಕೆ ಮೇಲೆ ಆಸೀನರಾದಂತಹ ಉಗಾರ್ ಸಾಹೇಬ್ ಅವರ ದಂಪತಿ ಅವರ ಜೊತೆಗೆ ಅಧ್ಯಕ್ಷರಾದಂತಹ ಪಾಟೀಲ್ ಸರ್ ಅವರೇ ಮತ್ತು ಈ ಸಂಸ್ಥೆಯ ಚೇರ್ಮನ್ ಆದಂತಹ ಕಡೋಲಿ ಸರ್ ಅವರೇ, ಆಡಳಿತ ಮಂಡಳಿಯವರೇ, ಇಲ್ಲಿ ಬಂದು ಸತ್ಕರಿಸಿದಂತಹ ಎಲ್ಲ ನನ್ನ ಬಂಧು ಬಾಂಧವರೇ, ಶಿಕ್ಷಕರೇ, ವಿದ್ಯಾರ್ಥಿ ಮಿತ್ರರೇ ಹಾಗೂ ಹಿರಿಯ ಮತ್ತು ಹಿರಿಯ ನನ್ನ ಅತ್ಯಂತ ಆತ್ಮೀಯರಾದಂತಹ ಎಲ್ಲ ಸಹೋದರರಿಗೆ ಮತ್ತೊಮ್ಮೆ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ನಾನೇನು ಜಾಸ್ತಿ ಮಾತಾಡೋದಿಲ್ಲ ಸರ್, ಈಗಾಗಲೇ 2 ನಿಮಿಷ ಮುಗಿಸ್ತೀನಿ ಅಂತ ಹೇಳಿ. ಯಾಕಂದ್ರೆ ಈಗಾಗಲೇ ಸಮಯ ಭಾಳ ಆಗಿದೆ. ವಿದ್ಯಾರ್ಥಿಗಳು ಬೆಳಗ್ಗೆ 7 ಗಂಟೆಯಿಂದ ಬಂದಿರ್ತಾರೆ, ಇವತ್ತು ಸ್ಯಾಟರ್ಡೆ ಇರೋದರಿಂದ. ಅದಕ್ಕೋಸ್ಕರ ಜಾಸ್ತಿ ಸಮಯವನ್ನು ತೆಗೆದುಕೊಳ್ಳಾರದೆ 2 ನಿಮಿಷದ ಭಾಷಣ ಮುಗಿಸ್ತೇನೆ ನಾನು. ಈ ಸರ್ಕಾರ ಕಾರ್ಯಕ್ರಮ ನೋಡಿದ ತಕ್ಷಣ ನನಗೆ ಒಂದು ಶ್ಲೋಕ ನೆನಪಾಗುತ್ತೆ, ಅದನ್ನು ಹೇಳ್ಬಿಡ್ತೀನಿ ನಾನು. ಹುಗಾರ್ ಸರ್ ಅವರು ರಿಟೈರ್ಮೆಂಟ್ ಆಗ್ತಾರೆ ಅಂತ ಮೆಸೇಜ್ ಬಂತು. ಐ ವಾಸ್ ಶಾಕ್ಡ್. ಹೌದಾ ಸರ್, ಎಷ್ಟು ವಯಸ್ಸಾಯ್ತು ಅಂತ ಅವ್ರೇನೋ ಹೆಂಗೆ ಕಾಣಿಸ್ತಾರೆ ನಾವು. ಯಾಕಂದ್ರೆ ನಾವು ಸರ್ ಸುಮಾರು ಆ ಕಡೆ ಈ ಕಡೆ ಎಲ್ಲ ಕಡೆ ಭೇಟಿ ಆಗ್ತಾ ಇರ್ತೇವೆ. ಈ ಮಂತೇಶ್ ನಗರದಲ್ಲಿ ಕಾರ್ಯಕ್ರಮಗಳು ಜರುಗ್ತಾ ಇದ್ದಾಗ ಸರ್ ಅಲ್ಲಿ ಸ್ಕೂಲ್ದೊಳಗೆ ಅಲ್ಲಿ ತಾವು ಬಂದಿದ್ರಿ ಅವಾಗ ಬೆಳಗಾವಿದಲ್ಲಿ. ಅದೇ ರೀತಿಯಾಗಿ DDP ಆಫೀಸ್ನಲ್ಲಾಗಲಿ ಬಿ ಆಫೀಸ್ನಲ್ಲಾಗಲಿ ನಾವು ನೋಡ್ತಾ ಇರ್ತೇವೆ. ಆದರೆ ಪ್ರತ್ಯಕ್ಷವಾಗಿ ಅಂದರೆ ಈಗ ಇಷ್ಟು ಹತ್ತಿರದಿಂದ ನೋಡಿದ್ದು ನಾನು ಇದೆ ಫಸ್ಟ್ ಟೈಮ್. ಯಾಕಂತಂದ್ರೆ ಅವ್ರ ಕೈ ಕೆಳಗೆ ಕಲಿಸೋದಂತಹ ಸುಮಾರು 1 ಲಕ್ಷ ವಿದ್ಯಾರ್ಥಿಗಳು ಇದ್ದಾರೆ ಅನ್ಸುತ್ತೆ, ಈಗಲೂ ಕಲಿತಾ ಇದ್ದಾರೆ. ಯಾಕಂದ್ರೆ 35 ವರ್ಷದ ಅನುಭವ ಅಷ್ಟು ಸುಲಭ ಅಲ್ಲ ಒಬ್ಬ ಶಿಕ್ಷಕರಿಗೆ. ಅವ್ರ ಮೇಲೆ ಇಟ್ಟಿರುವಂತಹ ಪ್ರೀತಿ, ವಿಶ್ವಾಸ, ಆಡಳಿತ ಮಂಡಳಿ ಸದಸ್ಯರು ಈ ರೀತಿಯಾಗಿ ಒಂದು ಭವ್ಯವಾದಂತಹ ಕಾರ್ಯಕ್ರಮವನ್ನು ಆಯೋಜಿಸಿ ಮಾಡಿಕೊಟ್ಟದಕ್ಕೆ ಮೊದಲಿಗೆ ನಮ್ಮೆಲ್ಲ ಶಿಕ್ಷಕ ವೃಂದದವರ ಪರವಾಗಿ ಮತ್ತು ಹುಗಾಸರ ಪರಗಳನ್ನು ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಯಾಕಂದ್ರೆ ಅವ್ರ ಶಿಕ್ಷಕರನ್ನು ಗುರುತಿಸೋದು ಬಹಳ ಕಷ್ಟ ಈಗಿನ ಕಾಲದೊಳಗೆ. ಅಂಥದ್ರಲ್ಲಿ ಇಂಥ ಪ್ರದೇಶದಲ್ಲಿ ಈ ಕೃಷ್ಣಾ ನದಿಯ ತೀರದಲ್ಲಿ ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಟ್ಟಿದ್ದಾರೆ. ಎಷ್ಟು ಅಪಾರವಾದಂತಹ ಬಂಧು ಬಳಗ ಇದೆ ಅನ್ನೋದನ್ನ ನಾನು ಇದೇ ಫಸ್ಟ್ ಟೈಮ್ ನೋಡಿ ಸರ್. ಪುಸ್ತಕದ ಕೇಳ್ತಿದ್ವಿ ನಾವೆಲ್ಲ, ಪುಸ್ತಕ ಓದ್ತಿದ್ದೇವೆ, ಎಲ್ಲೆಲ್ಲೋ ಹೇಳ್ತಿದ್ವಿ ನಾವು, ಅವ್ರಿಗೆ ಸತ್ಕಾರ ಮಾಡಿದ್ರು, ಇವ್ರನ್ನ ಬಿಳ್ಕೊಡೆಗೆ ಮಾಡಿದ್ರು ಅಂತೇಳಿ. ಆದರೆ ಇಷ್ಟು ಜನ ಇಲ್ಲಿ ನೆರೆದು ಹಳೆಯ ವಿದ್ಯಾರ್ಥಿಗಳು, ಸುಮಾರು 25 ವರ್ಷದ ಹಿಂದಿನ ವಿದ್ಯಾರ್ಥಿಗಳು ಇದ್ದಾರೆ. 96, 98, 2004 ಹಂಗೆ ಅನೌನ್ಸ್ ಮಾಡ್ತಾನೆ ಇದ್ರು. ಇದು ಯಾವಾಗ ಮುಗಿತದಪ್ಪ ಅಂತ ವೆಯ್ಟ್ ಮಾಡ್ತಿದ್ರು. ಅವಾಗ ಕೊನೆಗೆ ಅವರು ಮಿಂಚೇಶ್ವರವ್ರು ಬಂದು ಕೇಳಿದ್ರು, ಸರ್ ಹೆಂಗೆ ಮಾಡಿದ್ರು ನ್ಯಾಯದ ಮೊದಲು ಇಂಪಾರ್ಟೆಂಟ್ ಏನು ಕೆಲಸ ಇದೆ ಸತ್ಕಾರದಲ್ಲ, ಮೊದಲು ಅದನ್ನು ಮುಗಿಸೋಣ. ಪಾಪ ಅಲ್ಲಿಂದ ಬಂದಿರ್ತಾರೆ, ಒಬ್ಬ ಗುರುಗಳನ್ನು ಗೌರವಿಸಿ ನಾವು ಕೂಡ ಜನರಾಗಬೇಕಂತ ಬರ್ತಾ ಇರ್ತಾರೆ. ಅವರಿಗೆಲ್ಲ ನಾವು ಮೊದಲಿಗೆ ಅವಕಾಶವನ್ನು ಕೊಡೋಣ. ನಮ್ಮದೇನು ಭಾಷಣ ಕೇಳ್ತಿರ್ತಾರೆ, ಮತ್ತೊಮ್ಮೆ ಯಾವಾಗ ಬಂದು ನಾವು ಭಾಷಣ ಮಾಡೇ ಮಾಡ್ತೇವೆ. ಅದಕ್ಕೋಸ್ಕರ ಇಲ್ಲಿ ಎಲ್ಲ ನೋಡಿದ ತಕ್ಷಣ ನಂಗೆ ಒಂದು ಶ್ಲೋಕ ನೆನಪಾಗತ್ತೆ, ಅದನ್ನು ಹೇಳಿ ನಾನು ಭಾಷಣ ಮುಗಿಸ್ಬಿಡ್ತೇನೆ. ಅಜ್ಞಾನ ತಿಮಿರಾಂಧಸ್ಯ, ಮಕ್ಕಳಿಗೋಸ್ಕರ ಇದೆ. ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕೆಯ ಚಕ್ಷುರುನ್ಮಿಲಿತಮೇನ ತಸ್ಮೈ ಶ್ರೀ ಗುರುವೇ ನಮಃ. ನಮ್ಗೆ ಎಂಥ ಗುರು ಬೇಕು, ಯಾವ ರೀತಿಯಾದಂಥ ಶಿಕ್ಷಕರು ಬೇಕು ಅನ್ನೋದಕ್ಕೆ ಇದು ಒಂದು ಶ್ಲೋಕ ನೆನ್ಪಿಟ್ಬಿಟ್ರೆ ಸರ್. ಅದಕ್ಕೆ ಮಾದರಿ ಯಾರಂದ್ರೆ ಹುಗಾರ್ ಸರ್ ಅಂತ ನನಗೆ ಅನಿಸ್ತೀಗ ನೋಡಿದ ತಕ್ಷಣ. ಅಜ್ಞಾನ ತಿಮಿರಾಂಧಸ್ಯ, ತಿಮಿರ ಅಂತಂದ್ರೆ ದೊಡ್ಡ ತಿಮ್ಮಿಂಗಿಲ್ಲ, ನಮ್ಮಲ್ಲಿ ಅಜ್ಞಾನ ಇರುತ್ತೆ. ಜ್ಞಾನಾಂಜನ ಶಲಾಕೆಯ ಅಂದರೆ ಕಣ್ಣಿನಲ್ಲಿ ಅಂಜನ ಹಾಕೊಳ್ತೀವಿ, ಅದು ಕಪ್ಪಾಗಿರುತ್ತೆ, ಅದು ಅಂಧಕಾರದಿಂದ ಕೂಡಿರುತ್ತೆ. ಅದನ್ನು ಶಲಾಕೆಯಿಂದ ತಿಳಿದು ಚಕ್ಷುರುನ್ಮಿಲಿತಮೇನ ಅಂದರೆ ಕಣ್ಣಿನಲ್ಲಿ ಜ್ಞಾನವನ್ನು ಹುಟ್ಟಿಸುವ ಯಾರು, ಅವ್ರು ಯಾರು ಅಂತಂದರೆ ತಸ್ಮೈ ಶ್ರೀ ಗುರುವೇ ನಮಃ. ಅದಕ್ಕೆ ಈ ಸಂದರ್ಭದಲ್ಲಿ ನಾನು ಹುಗಾರ್ ಸರ್ ಅವರ ಭಾವಿ ಭವಿಷ್ಯತ್ತು ಉಜ್ವಲವಾಗಲಿ, ಅದರ ಜೊತೆಗೆ ಅವರಿಗೆ ದೇವರ ಸಂಪೂರ್ಣವಾದಂತಹ ಐಶ್ವರ್ಯ ಆಯುಷ್ಯನ್ನು ಕೊಡಬೇಕು.
ಅವರ ನಿವೃತ್ತಿ ಜೀವನ ಇನ್ನೂ ಚೆನ್ನಾಗಾಗಬೇಕು. ಅವ್ರ ಸೇವೆ ಈ ಸಂಸ್ಥೆಗೆ ಅದರ ಜೊತೆಗೆ ಸಮಾಜಕ್ಕೆ ಕೂಡ ಇನ್ನು ಮುಂದೆ ಕೂಡ ಸಿಗ್ತಾ ಇರಬೇಕು ಅಂತ ಆಶಿಸ್ತಾ, ಅದೇ ರೀತಿಯಾಗಿ 2-3 ಕಡೆ ನಾನು ನೋಡಿದೆ ಸ್ವಾಮೀಜಿಯವ್ರು ಮಾತನಾಡೋದು ಕೂಡ, ಮತ್ತು ಪ್ರಾಸ್ತಾವಿಕವಾಗಿ ಪಾಟೀಲ್ ಸರ್ ಅವರು ಮಾತನಾಡೋದು ಕೂಡ ಈ ಶಾಲೆಯನ್ನು ಕುರಿತು ಅವ್ರು ಹೇಳ್ತಾ ಇದ್ರು. ಹಾಗಾಗಿ ಈ ಶಾಲೆಗೆ ನಾವು ಕೊಡುಗೆಯನ್ನು ಕೊಡಬೇಕು. ಹಳೆಯ ವಿದ್ಯಾರ್ಥಿಗಳಾಗಲಿ, ಇಲ್ಲಿಯ ಗುರು ಹಿರಿಯರಾಗಲಿ, ಅಥವಾ ಪಾಲಕ ವರ್ಗದವರಾಗಲಿ, ಅಥವಾ ಈ ಕುಳಿತಂಥ ವಿದ್ಯಾರ್ಥಿಗಳಾಗಲಿ, ನೀವು ನಾಳೆ ಪಾಸ್ಔಟಾಗಿ ಹೋಗ್ತೀರಿ. ಶಾಲೆಯನ್ನು ಉಳಿಸಿ ಬೆಳೆಸೋದು ನಮ್ಮ ಕರ್ತವ್ಯ. ನಾವು ಕಲಿತ ಶಾಲೆಯನ್ನು ಉಳಿಸಿ ಬೆಳೆಸೋದು ಈ ಪ್ರದೇಶದಲ್ಲಿರುವಂತಹ ವಿದ್ಯಾರ್ಥಿಗಳಂತ ಅಷ್ಟೇ ಅಲ್ಲ, ಸುತ್ತಮುತ್ತಲಿರುವಂತಹ ಎಲ್ಲ ಗ್ರಾಮದಲ್ಲಿರುವಂತಹ ಪಾಲಕರಿಗೆ ಕೂಡ ಈ ಮೂಲಕ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಅದ್ರ ಜೊತೆಗೆ ಕನ್ನಡ ಮಾಧ್ಯಮ ಶಾಲೆಗಳ ಬಗ್ಗೆ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ. ಆ ಥರ ಏನಿಲ್ಲ, ನಾವೇ ಉಳಿಸಿ ಬೆಳೆಸ್ಬೇಕಾಗಿದೆ. ಇಲ್ಲಿ ಕುಳಿತವ್ರು ಯಾರು ನಾವು ಆಂಗ್ಲ ಮಾಧ್ಯಮ ಶಾಲೆಯಿಂದ ಕಲ್ತವ್ರಲ್ಲ, ನಾವೆಲ್ಲ ಕನ್ನಡ ಮಾಧ್ಯಮದಾಗ ಕಲ್ತು ಬಂದು, ಅದಕ್ಕೋಸ್ಕರ ಈ ಶಾಲೆ ಕೂಡ ಒಳ್ಳೆಯ ಭವಿಷ್ಯವಾಗಲಿ, ಉತ್ತರೋತ್ತರದಲ್ಲಿ ಇದು ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಹೊಂದಲಿ ಅಂತ ಆಶಿಸ್ತಾ ನಾನು 2 ಮಾತುಗಳೇ ವಿರಾಮ ಹೇಳ್ತೇನೆ. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಬೋಲೋ ಭಾರತ ಮಾತಾ ಕಿ. ಬಹುಶಃ ಹುಡುಗರು ಇನ್ನೂ ಹೊಸ್ತಿಲ್ಲ ಅನಿಸ್ತಾ ಇದೆ. ಮುಂಜಾನೆ ಉಪ್ಪಿಟ್ಟು ತಿಂದಿದ್ದಾರೆ. ನಮ್ಮ ಎಲ್ಲರೂ ಆದರೂ ಸಹಿತ ನಮ್ಮ ವಿದ್ಯಾರ್ಥಿಗಳು ಇರ್ತಾರೆ ಅನ್ನುವಂಥ ಭರವಸೆ ನನಗೆ ಗ್ಯಾರಂಟಿ ಇತ್ತು. ಅದಕ್ಕಾಗಿ ನಮ್ಮ ವಿದ್ಯಾರ್ಥಿಗಳು ಯಾರೂ ಇಲ್ಲಿ ಅಲಿಗಾಡಿಲ್ಲ. ಅದಕ್ಕೆ ಮೊಟ್ಟ ಮೊದಲು ನಮ್ಮ ವಿದ್ಯಾರ್ಥಿಗಳಿಗೆ ಈ ಸಂದರ್ಭದಲ್ಲಿ ಧನ್ಯವಾದ ಹೇಳಿ ಧನ್ಯವಾದ ಸರ್. ಪರಮಪೂಜ್ಯ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು, ಸಿದ್ದೇಶ್ವರ ಮಹಾಸ್ವಾಮೀಜಿಯವರು, ಚಿನ್ಮಯ ಮಹಾಸಾಗರ್ಜಿಯವರು, ಉಳಿದ ಎಲ್ಲ ಸಂತರನ್ನ ನೆನೆಸಿಕೊಂಡು ಇವತ್ತಿನ ಬೀಳ್ಕೊಡುವ ಸಮಾರಂಭದಲ್ಲಿ ನಾನು ಏನು ಮಾತಾಡಬೇಕು ಅಂತ ಹೇಳಿ ನನಗೆ ತಿಳಿತಾ ಇಲ್ಲ. ಯಾಕೆಂತಂದ್ರೆ 35 ವರ್ಷಗಳವರೆಗೆ ನಾನು ಸೇವೆ ಮಾಡಿ ಇದೇ ಊರಿನಲ್ಲಿ ಇದ್ದೆ ಅನ್ನುವಂಥದ್ದೇ ಒಂದು ರೀತಿಯಾಗಿ ನನಗೆ ಯಕ್ಷಪ್ರಶ್ನೆಯಾಗಿ ಕಾಣ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕೆ ಈ ಮಾತು ಹೇಳ್ತಾ ಇದ್ದಾರೆ ಅಂತಂದ್ರೆ 35 ವರ್ಷ ಅಂತಂದ್ರೆ ಅದು ಸಾಮಾನ್ಯವಾದಂಥ ವರ್ಷಗಳಲ್ಲ. ಅಂಥದ್ರಲ್ಲಿ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಒಂದು ರೀತಿಯಾಗಿ ಶಿಕ್ಷಕ ವೃತ್ತಿಯನ್ನು ಮಾಡೋದೇನಿರಲ್ಲ, ಅದು ಬಹಳಷ್ಟು ಒಂದು ರೀತಿಯಾಗಿ ಏನಿರ್ತಾ ಇದೆ ಅಂತಂದ್ರೆ ಜೀವನದ ಒಂದು ಸುಸಂದರ್ಭ ಇರ್ತಾ ಇದೆ. ಅದು ಯಾವಾಗ ಗೊತ್ತಾಗ್ತಾ ಇದೆಪ್ಪ ಅಂತಂದ್ರೆ ನಾವು ಯಾವಾಗ ಈ ಸತ್ಕಾರ ಸಮಾರಂಭವನ್ನ ಮಾಡ್ಕೊಳ್ತಾ ಇದ್ದೇವೆ, ಅಲ್ಲಿ ನಮ್ಮ ಜನ ಸೇರಿದಂತ ಜನ ಇರ್ಬೋದು, ವಿದ್ಯಾರ್ಥಿಗಳು ತೋರಿಸುವಂತ ಪ್ರೀತಿ ಇರ್ಬೋದು, ಅದರ ಮುಖಾಂತರ ಗೊತ್ತಾಗ್ತಾ ಇದೆ. ಈಗ ನಾವು ಸತ್ಕಾರ ಮಾಡಿದ್ರು, ಯಾರ್ಯಾರು ಮಾಡಿದ್ರು ಸಹಿತ ನನಗೆ ಗೊತ್ತಾಗಲಿಲ್ಲ. ಹಂಗೆ 1,000 ಪ್ರವಾಹ ಬಂದಾಗ ಬಂದ್ರು ಬಂದು ಒಂದು ರೀತಿಯಾಗಿ ಸತ್ಕರಿಸಿದ್ರು. ನನ್ನ ಮಿತ್ರರು ಇದ್ರು, ಇಲ್ಲಿ ನನ್ನ ಹಳೆ ವಿದ್ಯಾರ್ಥಿಗಳಿದ್ರು. ಎಲ್ಲ ಸಂದರ್ಭದಲ್ಲಿ ಈ ಶಿರುಗುಪ್ಪಿ ಮತ್ತು ಈ ಜುಗುಳು ಸಂಬಂಧ ನನಗೆ ಬಹಳಷ್ಟು ಒಂದು ರೀತಿಯಾಗಿ ಏನಿದೆ ಅಂದರೆ ಆತ್ಮೀಯವಾಗಿದೆ. ಯಾಕೆ ಆತ್ಮೀಯವಾಗಿದೆ ಅನ್ನೋದನ್ನು ಕೂಡ ನಾನು ಹೇಳಿ ಬಯಸ್ತೇನೆ. ನಮ್ಮ ತಂದೆಯವರು ಮುಖ್ಯಾಧ್ಯಾಪಕರಾಗಿ ಶಿರುಗುಪ್ಪಿಯಲ್ಲಿ ಸೇವೆ ಮಾಡಿದ್ದಾರೆ. ಅವರು ಕೂಡ 35 ವರ್ಷ ಅವರು ಕೂಡ ಮುಖ್ಯಾಧ್ಯಾಪಕರಾಗಿದ್ದಾರೆ. ತದನಂತರ ನಾನು ಕೂಡ ಇಲ್ಲಿ 33 ವರ್ಷ ಮತ್ತು 4 ವರ್ಷ ಶಿಕ್ಷಕ ಮತ್ತು ಮುಖ್ಯಾಧ್ಯಾಪಕನಾಗಿ ಸೇವೆ ಸಲ್ಲಿಸಿದೆ. ಇದಂತ ಒಂದು ಸೋಜಿಗುವಂತ ಕೆಲಸ ನೋಡ್ರಿ. ಅದಕ್ಕೆ ಅಲ್ಲಿಯ ಪ್ರೀತಿ ಕೂಡ ಹರಿದು ಬಂದಿದೆ, ಇಲ್ಲಿಯೇ ಕೂಡ ಪ್ರೀತಿ ಹರಿದು ಬಂದಿದೆ. ನಮ್ಮೂರಿನ ಹಿರಿಯರು ಕೂಡ ಇಲ್ಲಿ ಆಗಮಿಸಿದ್ದಾರೆ. ಜೊತೆಗೆ ನಮ್ಮ ಸಂಘ ಸಂಸ್ಥೆಯ ಮಠ ಸರ್ ಅವರು ಕೂಡ ಅವರ ಎಲ್ಲ ನನ್ನ ಅನುಯಾಯಿಗಳು ಬಂದು ಇಲ್ಲಿ ನನಗೆ ಶುಭ ಹಾರೈಸಿದ್ದಾರಲ್ಲ, ಇದು ನನಗೆ ಬಹಳಷ್ಟು ಸಂತೋಷವನ್ನು ಉಂಟು ಮಾಡ್ತಾ ಇದೆ ಅಂತ ಹೇಳ್ಕೊಳ್ಳಿಕ್ಕೆ ಬಹಳಷ್ಟು ಹೆಮ್ಮೆ ಅನ್ನಿಸ್ತಾ ಇದೆ. ಇದು ಮಲ್ಲಿಕಾರ್ಜುನ ಅಪ್ಪಾಜಿಯವರು ಮತ್ತು ಸಿದ್ದೇಶ್ವರ ಅಪ್ಪಾಜಿಯವರು ನಡೆದಾಡಿದಂತ ಒಂದು ಸ್ಥಳ. ಮಲ್ಲಿಕಾರ್ಜುನ ಅಪ್ಪಾಜಿಯವರು ನಮ್ಮ ತಂದೆಯವರು ಒಂದು ಮಾತು ಹೇಳಿದ್ರಂತ. ಏನ್ ಹೇಳಿದ್ರು ಅಂತಂದ್ರೆ, ಹೂಗಾರಿ ನಾವು ಹೂ ತರವಿದ ಹೂದು ತರವಲ್ಲ ನಾವು. ನೋಡ್ರಿ ಎಂತ ಮಾತು ಹೇಳಿದ್ರು. ಹೂಗಾರಿ ನಾವು ಹೂ ತರವಿದ ಹುಲ್ಲಂಕೆ ತರಕ್ ಸಾಧ್ಯ ಇಲ್ಲ. ಇದನ್ನ ಯಾರು ಹೇಳಿದ್ರು ಅಂತಂದ್ರೆ ಮಲ್ಲಿಕಾರ್ಜುನ ಅಪ್ಪಾಜಿಯವರು ನಮ್ಮ ತಂದೆಯವ್ರಿಗೆ ಹೇಳಿದ್ರಂತೆ. ಅದನ್ನ ನನ್ನ ತಂದೆಯವರು ನನಗೆ ಹೇಳ್ತಾ ಇದ್ರು ಮೇಲಿನ ಮೇಲೆ, ನೋಡಪ್ಪ ಆ ಮಲ್ಲಿಕಾರ್ಜುನ ಅಪ್ಪಾಜಿಯವರು ಹೀಗೆ ನನ್ನ ಬಗ್ಗೆ ಹೇಳಿದ್ದಾರೆ, ನೀನು ಕೂಡ ಆ ಒಂದು ಏರಿಯಾದಲ್ಲಿ ಕೆಲಸ ಮಾಡ್ತಾ ಇದೀಯಾ, ಆದ್ದರಿಂದ ಒಳ್ಳೆಯ ತರನಾದಂತ ಕೆಲಸವನ್ನ ಮಾಡಿಕೊಂಡು ಹೋಗಬೇಕು ಅನ್ನುವಂಥದ್ದನ್ನ ನಮ್ಮ ತಂದೆಯವ್ರ ಮೇಲಿಂದ ಮೇಲೆ
ಸುಮಾರು 35 ವರ್ಷಗಳವರೆಗೆ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡುವಂತ ಒಂದು ಕಾರ್ಯವನ್ನು ಮಾಡಿದ್ದೇನೆ. ಎಷ್ಟೋ ವಿದ್ಯಾರ್ಥಿಗಳು ನಾನು ನೋಡಿದ ಹಾಗೆ ಒಂದು ರೀತಿಯಾಗಿ ವಿದ್ಯೆಯನ್ನ ಪಡ್ಕೊಂಡು ನನಗಿಂತಲೂ ಒಂದು ರೀತಿಯಾಗಿ ಎತ್ತರವಾಗಿ ಬೆಳೆದಿದ್ದಾರಲ್ಲ, ಅದನ್ನ ನೋಡಿ ನನಗೆ ಬಹಳಷ್ಟು ಹೆಮ್ಮೆ ಅನಿಸ್ತಾ ಇದೆ. ಯಾವಾಗ ತಂದೆ ಒಂದು ರೀತಿಯಾಗಿ ಮಗ ಮೀರಿಸ್ತಾ ಇದ್ದಾನೆ, ಯಾವಾಗ ಶಿಷ್ಯ ಗುರುವನ್ನ ಮೀರಿಸ್ತಾ ಇದ್ದಾನೆ, ಅದೇ ನಿಜವಾದಂತಹ ಒಂದು ಶಿಕ್ಷಣ ಅಂತೇಳಿ ನಾನು ತಿಳ್ಕೊಂಡಿದ್ದೇನೆ. ಅಂತ ಒಂದು ಶಿಕ್ಷಣವನ್ನ ನಮ್ಮಲ್ಲಿ ವಿದ್ಯಾರ್ಥಿಗಳು ಮಾಡಿದ್ದಾರೆ. ಯಾಕಂತಂದ್ರೆ ನನ್ನ ಕೈಯಲ್ಲೇ ಕಲಿತಂತ ಅನೇಕ ವಿದ್ಯಾರ್ಥಿಗಳು ಇವತ್ತು KS ಆಗಿದ್ದಾರೆ, ಡಾಕ್ಟರ್ಸ್ ಆಗಿದ್ದಾರೆ, ಇಂಜಿನಿಯರ್ಸ್ ಆಗಿದ್ದಾರೆ. ಎಲ್ಲ ಕಡೆಗೆ ಅವರನ್ನು ಕಾಣುವಂತ ಸೌಭಾಗ್ಯವನ್ನ ಕಾಣ್ತಾ ಇದ್ದಾರೆ. ಉದಾಹರಣೆಗಾಗಿ ನಮ್ಮ ಅಣ್ಣ ಸಾಹೇಬ್ ಪಾಟೀಲ್ ಅವರ ಮಗ KS ಮಾಡಿ ರವಿ ಪಾಟೀಲ್ ಇವತ್ತು ಸಹಕಾರ ಸಂಘದ ಹುದ್ದೆಯಲ್ಲಿ ದೊಡ್ಡ ಹುದ್ದೆಯಲ್ಲಿದ್ದಾರೆ. ನಮ್ಮ ಸಂಘ ಸಂಸ್ಥೆಗಳು ಅನೇಕ ಕೆಲಸಗಳನ್ನು ಮಾಡಿಕೊಟ್ಟಿದ್ದಾರೆ. ಅದು ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಅನಿಸ್ತಾ ಇದೆ. ರವಿ ಕಟ್ಟಿಗೆ ಅನ್ನುವಂತ ಒಬ್ಬ ಹುಡುಗ ಇದ್ದಾನೆ, ಅವನು ಕೂಡ PWD ಕೆಲಸ ಮಾಡ್ತಾ ಇದ್ದಾರೆ. ಆನಂತರ ಡಾಕ್ಟರ್ ಸಂಖ್ಯೆ ಬಹಳಷ್ಟು ಇದ್ದಾರೆ. ಅರವಿಂದ್ ಅವರಿದ್ದಾರೆ, ಆನಂತರ ನಮ್ಮ ಪಾಟೀಲ್ ಅವರಿದ್ದಾರೆ, ಆನಂತರ ನಮ್ಮ ಉಳಿದಂತ ನಮ್ಮ ಇನ್ನೂ ಅನೇಕ ವಿದ್ಯಾರ್ಥಿಗಳು ಏನಿದ್ದಾರಪ್ಪ ಅಂತಂದ್ರೆ ಅವರು ಒಂದು ರೀತಿಯಾಗಿ ಬೆಳೆದಿದ್ದಾರೆ. ನನಗಿಂತಲೂ ಎತ್ತರವಾಗಿ ಬೆಳೆದಿದ್ದಾರಲ್ಲ, ಅದನ್ನು ಕಂಡು ನನಗೆ ಬಹಳಷ್ಟು ಸಂತೋಷ ಆಗ್ತಾ ಇದೆ ಅಂತ ತಿಳ್ಕೊಳ್ಳಿಕ್ಕೆ ನಾನು ಬಹಳಷ್ಟು ಹೆಮ್ಮೆ ಪಡ್ತಾ ಇದ್ದೇನೆ. ಇಲ್ಲಿ ಮುಖ್ಯವಾಗಿ ನಾನು ಹಳೆಯ ಒಂದು ನಮ್ಮ ಸಂಸ್ಥೆಯ ಚೇರ್ಮನ್ ಮತ್ತು ಸಂಘ ನಮ್ಮ ಸದಸ್ಯರನ್ನು ಕೂಡ ನಾನು ನೆನಪು ಮಾಡ್ಕೊಳ್ಳೇಬೇಕು. ಅದು ದಿವಂಗತ RK ಪಾಟೀಲ್ ಸರ್ ಇರ್ಬೋದು, IB ಪಾಟೀಲ್ ಸರ್ ಇರ್ಬೋದು, ಕಡೋಲಿ ಅವರು ಇರ್ಬೋದು, ಆಯಲ್ ಗಟ್ಟಿಗೆ ಇರ್ಬೋದು, ಗೋಪ್ಲೆ ಅವರು ಇರ್ಬೋದು, ಕೋತ್ ಅವರು ಇರ್ಬೋದು, ದೇಸಾಯಿ ಅವರು ಇರ್ಬೋದು, ಗಣೇಶ್ ವಾಡಿ ಅವರು ಇರ್ಬೋದು, ಭೀಮಗೌಡ ಪಾಟೀಲ್ ಅವರು ಇವರು, ಇವರೆಲ್ಲ ಮೇಲಿನ ಮೇಲೆ ಒಂದು ರೀತಿಯಾಗಿ ನಾನು ಅವಾಗ ಒಳ್ಳೆ ಹೆಂಗಿದ್ದೆ. ಅವ್ರು ಬರ್ತಾ ಇದ್ರು, ಮಾಸ್ತರ ಹೆಚ್ಚೇನು ಕೆಲಸ ಮಾಡಬೇಡ, ಬರೀ ಹುಡುಗರಿಗೆ ಕಲಿಸಿ ಅವರ ವಿದ್ಯಾರ್ಥಿಗಳಲ್ಲಿ ಮುಂದೆ ತಗೊಂಬ, ಅವಾಗ ವಿದ್ಯಾರ್ಥಿಗಳು ತಮ್ಮಷ್ಟಕ್ಕೆ ತಾವೇ ದಾರಿ ಹಿಡಿತಾ ಇದ್ದಾರೆ ಅಂತ ಹೇಳೋ ಮಾತನ್ನ ಆಗಿನ ಚೇರ್ಮನ್ ಆಡಳಿತ ಮಂಡಳಿಯವರು ಈ ರೀತಿಯಾಗಿ ಹೇಳ್ತಾ ಇದ್ರು. ಅದಾದ ನಂತರ ಇವತ್ತಿನ ಒಂದು ಹೊಸ ಯುಗದಲ್ಲಿ ಕೂಡ ಅನೇಕ ಅವರ ಮಕ್ಕಳ ಒಂದು ರೀತಿಯಾಗಿ ಈ ಸಂಸ್ಥೆಯನ್ನು ನಡೆಸುವಂತ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಈಗಿನ ಚೇರ್ಮನ್ ಅಂತ ನಮ್ಮ ನೆಚ್ಚಿನ VM ಕಡಲು ಸರ್ ಸದಾ ನನಗೆ ಬೆನ್ನು ತಡ್ತಾ ಇದ್ರು, ಸರ್ ನೀವು ಏನ್ ಕೆಲಸ ಮಾಡ್ತಾ ಇದ್ರಿ, ಒಳ್ಳೆ ಕೆಲಸ ಮಾಡ್ರಿ, ಅದು ವಿದ್ಯಾರ್ಥಿಗಳಿಗೆ ಲಾಭ ಆಗಬೇಕು, ಅವ್ರ ಭವಿಷ್ಯಕ್ಕೆ ಒಂದು ರೀತಿಯಾಗಿ ನಾಂದಿ ದೀಪ ಆಗಬೇಕು, ಅಂತ ಕೆಲಸವನ್ನ ನೀವು ಮಾಡ್ರಿ ಅಂತ ಹೇಳಿ VM ಕಡಲು ಸರ್ ಅವರು ಒಂದು ರೀತಿಯಾಗಿ ಸದಾ ನನ್ನ ಬೆನ್ನು ತಡ್ತಾ ಇದ್ರು. ಅದಾದ ನಂತರ ಅಣ್ಣಾ ಸಾಹೇಬ್ ಪಾಟೀಲ್ ಸರ್ ಅವ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಅಣ್ಣಾ ಸಾಹೇಬ್ ಪಾಟೀಲ್ ಅಂತಂದ್ರೆ ಒಬ್ರು ವ್ಯಕ್ತಿ ಅಲ್ಲ, ಅವರೊಬ್ರು ಶಕ್ತಿ ಅಂತ ಹೇಳ್ಕೊಳ್ಳಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ, ಅವರು ಎಲ್ಲಿ ಒಂದು ರೀತಿಯಾಗಿ ಓಡಾಡ್ತಾ ಇದ್ರು, ನಾನು ಗೋಲ್ಡನ್ ಜುಬ್ಲಿಯಲ್ಲಿ ಸಿಲ್ವರ್ ಜುಬ್ಲಿಯಲ್ಲಿ ಎರಡು ಕಾರ್ಯವನ್ನು ಮಾಡಿದಾಗ ಅವ್ರ ಓಡಾಟವನ್ನು ಕಂಡಿದ್ದೇನೆ. ಅವ್ರ ಓಡಾಟದಲ್ಲಿ ಅನೇಕ ಕೆಲಸಗಳು ಆಗೋದು ಅಷ್ಟೇ ಅಲ್ಲ, ಊರಿನ ಪ್ರಮುಖ ಕೆಲಸಗಳು ಯಾರಾದ್ರೆ ಅಲ್ಲಿ ಅಣ್ಣಾ ಸಾಹೇಬ್ ಪಾಟೀಲ್ ಬೇಕೇ ಬೇಕು ಅನ್ನುವಂತ ಒಂದು ಮಟ್ಟದಲ್ಲಿ ನಮ್ಮ ಊರಿಗೆ ಅವರು ಘನ ವ್ಯಕ್ತಿಗಳಾಗಿದ್ದಾರೆ ಅಂತ ಹೇಳ್ಕೊಳ್ಳಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಅದರ ಜೊತೆಗೆ ಈಗಿನ ಒಂದು ಆಡಳಿತ ಮಂಡಳಿ ಅಂತ ವಿಶ್ವನಾಥ್ ವಾಡಿ ಅವರು ಇರ್ಬೋದು, ಪಾಟೀಲ್ SP ಅವರು ಇರ್ಬೋದು, ಮತ್ತೆ ಅರವಿಂದ್ ಪಾಟೀಲ್ ಸರ್ ಇರ್ಬೋದು, ವಿಜು ಪಾಟೀಲ್ ಸರ್ ಇರ್ಬೋದು, ಕೋತ್ ಸರ್ ಇರ್ಬೋದು, ಇವರೆಲ್ಲರೂ ಒಂದು ರೀತಿಯಾಗಿ ಮಕ್ಕಳನ್ನ ಕಲಿಸಿ ಮಕ್ಕಳಿಗೆ ಒಂದು ರೀತಿಯ ಒಳ್ಳೆಯದನ್ನು ಮಾಡಿ ಎನ್ನುವಂತ ಮಾತನ್ನ ಹೇಳ್ತಾ ಹೋಗುವಂತ ನಮ್ಮ ಆಡಳಿತ ಮಂಡಳಿ ಸಂಸ್ಥೆಯವರು ಅವರಿಗೆ ನಾನು ಚಿರಋಣಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದೀನಿ. ಅದಕ್ಕೆ ಈ ವಿದ್ಯಾರ್ಥಿಗಳ ಒಂದು ಸಂಬಂಧ, ಶಿಕ್ಷಕರ ಸಂಬಂಧವನ್ನ ನಮ್ಮ ಕುಲಕರ್ಣಿ ಸರ್ ಹೇಳಿದ್ರು, ಬಹಳ ಚೆನ್ನಾಗಿ ಹೇಳಿದ್ರು. ಅವರು ಎಷ್ಟು ಒಂದು ರೀತಿಯಾಗಿ ಗುರು ಮತ್ತು ಶಿಷ್ಯರ ಸಂಬಂಧ ಇರ್ತಾ ಇದೆ, ಅದನ್ನ ವರ್ಣಿಸಲು ಕೂಡ ಅಸಾಧ್ಯವಾದಂತಹ ಸಂದರ್ಭ ಬರ್ತಾ ಇದೆ ಅಂತ ಹೇಳ್ತಾರೆ. ಅದಕ್ಕೆ ವಿದ್ಯಾರ್ಥಿಗಳು ಯಾವಾಗಿದ್ರೆ ಹೇಗಿರಬೇಕು ಅಂತಂದ್ರೆ ಒಳ್ಳೆ ಮಾರ್ಗದಲ್ಲಿ ನಡೆಯುವಂತ ಕೆಲಸ ಮಾಡಬೇಕಾಗ್ತಾ ಇದೆ. ಇವತ್ತಿನ ಸಮಾರಂಭದ ಅಧ್ಯಕ್ಷರಲ್ಲಿ ಕೂತಿದ್ದಾರೆ. ಆ ಅಧ್ಯಕ್ಷರು ನಮ್ಮ ತಂದೆಯವರಿಗೆ ಬಹಳಷ್ಟು ಒಂದು ರೀತಿಯಾಗಿ ಬೇಕಾದಂತ ವ್ಯಕ್ತಿಗಳು ಅಂತ ಹೇಳ್ಬೋದು. ನಮ್ಮ RK ಪಾಟೀಲ್ ಸರ್ ಅವರ ಸಹೋದರರು ಶ್ರೀ ಬಾಬಾ ಸಾಹೇಬ್ ಪಾಟೀಲ್ ಅವರು ನಿವೃತ್ತ ಏನಿದಾರಪ್ಪ ಅಂದ್ರೆ ಕಾರ್ಯನಿರ್ವಾಹಕ ಅಭಿಯಂತರು ಇದ್ದಾರೆ. ಅವರು ಹುಬ್ಬಳ್ಳಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಮಾಡುವಾಗ ನಮ್ಮ ತಂದೆಯವರು ಅವರಿಗೆ ಒಂದು ಪತ್ರ ಬರೆದ್ರು, ಏನು ಅಂತ ಹೇಳಿ, G ಬಸವನಕೊಪ್ಪ ಗ್ರಾಮಕ್ಕೆ ಕರೆಂಟ್ ಇಲ್ಲಪ್ಪ, ದಯವಿಟ್ಟು ಒಂದು ಕರೆಂಟ್ ಕೊಡಿಸೋ ವ್ಯವಸ್ಥೆ ಮಾಡು ಅಂತೇಳಿ ಒಂದು ಸಣ್ಣದಾದಂತ ಒಂದು ಸಾಲಿನಲ್ಲಿ ಲೆಟರ್ ಬರೆದಿದ್ರು. ನಮ್ಮ ತಂದೆ ಹೇಳ್ತಿದ್ರು, ಅದು ಒಂದೇ ಒಂದು ಲೆಟರ್ಗೆ ನಮ್ಮ ಊರಿಗೆ ಅವಾಗ ಅವ್ರು ಏನ್ ಮಾಡಿದ್ರು ಅಂತಂದ್ರೆ, ಆಯ್ತು G ಬಸವನಕೊಪ್ಪ ಗ್ರಾಮಕ್ಕೆ ನಾನು ವಿದ್ಯುತ್ ಅನ್ನು ಸ್ಯಾಂಕ್ಷನ್ ಮಾಡಿದ್ದೇನೆ ಅಂತ ಬರ್ಕೊಟ್ಟಂತ ನೆನಪು ಇವತ್ತಿಗೂ ಕೂಡ ನನಗಿದೆ ಅಂತ ಹೇಳ್ತಾ ಇದ್ದೇನೆ. ಅವರು ಈ ಸಂಸ್ಥೆಯನ್ನ ಬೆಳೆಸುವಂತ ಪಾತ್ರದಲ್ಲಿ ಬಹಳ ಪ್ರಮುಖ ಪಾತ್ರವನ್ನು 1972 ವಹಿಸಿದ್ರು ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಆಗಿನ ಕಾಲದಲ್ಲಿ ಬೆಂಗಳೂರಿಗೆ ಹೋಗ್ಬೇಕಾಗಿ ಕೋತ್ ಅವರು ಆನಂತರ ಗೋಪ್ಲೆ ಅವರು ಇವರೆಲ್ಲ ಅಲ್ಲಿ ಹೋಗಿ ಒಂದು ರೀತಿಯಾಗಿ ಕಾರ್ಯವನ್ನು ಮಾಡ್ಕೊಂಡು ಬರುವಂತದ್ದು ನನಗೆ ಕೇಳಿದಂತ ಒಂದು ಅನುಭವ ಇದೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಈಗ ಸ್ವಲ್ಪ ದುಡ್ಡು ಇದೆ ನಮ್ಮ ಸಂಸ್ಥೆಯಲ್ಲಿ, ಅವಾಗ ದುಡ್ಡು ಇರ್ತಾ ಇರ್ಲಿಲ್ಲ, ಎಲ್ಲೋ ಹೋಗ್ತಾ ಇದ್ರು, ಎಲ್ಲೋ ಬರ್ತಾ ಇದ್ರು, ಮಲ್ಕೊಳಕ್ ಜಾಗ ಇರಲಿಲ್ಲ, ಲಾಜಿಂಗ್ ಇರಲಿಲ್ಲ, ಎಲ್ಲೋ ಬಸ್ ಸ್ಟ್ಯಾಂಡ್ ಅಲ್ಲಿ ಮಲಗಬೇಕು, ಎಲ್ಲೋ ಇಳಬೇಕು, ಎದ್ದು ಅವ್ರು ಏನ್
ಏನ್ ಕೆಲಸ ನಮಗ್ ತ್ರಾಸ ಆದ್ರೆ ಆಗ್ಲಿ, ಆದರೆ ಗ್ರಾಮಕ್ಕೆ ಮಾತ್ರ ಏನಾಗಬೇಕು ಅಂತಂದ್ರೆ ಒಂದು ಶಾಲೆ ಆಗಬೇಕು. ಆ ಶಾಲೆಯ ಸಲ ನಮ್ಗೆ ಎಷ್ಟೇ ಕಷ್ಟ ಬಂದ್ರು ಅದನ್ನ ನಾವು ನಿರ್ವಹಿಸ್ತಾ ಇದ್ದೇವೆ ಅನ್ನುವಂಥ ಹಠಕ್ಕೆ ಬಿದ್ದು ಅವಾಗ 1972ರಲ್ಲಿ ನಮಗೆ ಏನ್ ಸಿಕ್ತು ಅಂದ್ರೆ ನಮ್ಮ ಊರಿಗೆ ಒಂದು ಈ KSS ಪ್ರೌಢಶಾಲೆ ಸಿಕ್ತು ಅಂತ ತಿಳ್ಕೊಳ್ಳಿಕ್ಕೆ ನಮಗೆ ಬಹಳಷ್ಟು. ಆನಂತರ ಮುಂದಿನ ಎಲ್ಲ ನಮ್ಮ ಹಳೆಯ ಚೇರ್ಮನ್ ಆಯ್ತು, ಆಡಳಿತ ಮಂಡಳಿ ಆಯ್ತು, ಅದನ್ನ ಬೆಳೆಸಿದ್ರು. ಇಂಥ ಒಂದು ಸುಂದರವಾದ ಕಟ್ಟಡವನ್ನ ಏನ್ ಬೆಳೆಸಿದ್ರಲ್ಲ, ಯಾರು ನೋಡಿದ್ರೆ ಹೇಳ್ತಾ ಇದ್ದಾರೆ ಏನ್ರಿ ಅದ್ಭುತವಾಗಿ ಜೀವನದಲ್ಲಿ 2 ಶಾಲೆ ಕಟ್ಟಿದಿರಿ, ಇಂಥ ಶಾಲೆಗಳನ್ನ ಕಟ್ಟುವಂತ ಶಕ್ತಿ ಯಾರಿಗಿಲ್ಲ ಅಂತಂದ್ರೆ ಕಟ್ಟಡದವರಿಗೂ ಕೂಡ ಇಲ್ಲ, ಅಂತ ಶಕ್ತಿ ನಿಮ್ಮಲ್ಲಿದೆ ಅಂತ ಹೇಳಿದಂತ ಮಾತನ್ನ ಕೇಳಿದಾಗ ನಮಗೂ ಕೂಡ ಬಹಳ ಸಂತೋಷ ಆಗ್ತಾ ಇದೆ. ನಾವೇನಿದ್ವಿ, ನಾವು ಬಂದಾಗ ನೋಡ್ಬೇಕಂದ್ರೆ ಹೆಂಗಿತ್ತು ನಮ್ಮ ಶಾಲೆ, ಒಂದ್ ರೀತಿಯ ತೆಗ್ಗು ಕೆಸರು ರಾಡಿ ಎಲ್ಲ ಇತ್ತು. ಆಗಿನ ವಿದ್ಯಾರ್ಥಿಗಳೆಲ್ಲ ಏನ್ ಮಾಡ್ತಾ ಇದ್ರು ಅಂತಂದ್ರೆ ಒಂದೊಂದು ಇಟ್ಟಿಗೆ ಹಾಕ್ತಾ ಇದ್ರು, ಒಂದೊಂದು ಕಲ್ಲು ಹಾಕ್ತಾ ಇದ್ರು, ಕಟ್ಟಡವನ್ನ ಏರಿಸ್ತಾ ಇದ್ರು, ನೀರ್ ಹಾಕ್ತಾ ಇದ್ರು, ನೀರ್ ಹೊಡಿತಾ ಇದ್ರು, ಎಲ್ಲವನ್ನ ಮಾಡಿದಂತ ಅನುಭವ ಇದೆ. ನಾನು ಕೂಡ ಅಲ್ಲಿ ಪಂಚಾಯತಿಯಲ್ಲಿ ಕರೆಸಿ ಹೋಗಿ ಬಂದಂತ ಒಂದು ಘಟನೆ ಕೂಡ ಇವತ್ತು ನೆನಪಾಗಿದೆ. ಆ ವಿದ್ಯಾರ್ಥಿಗಳ ಒಂದು ಸಹಾಯ, ಅವರೆಲ್ಲ ಬಂದಿದ್ದಾರೆ, ಹಳೆ ವಿದ್ಯಾರ್ಥಿಗಳು ಬಂದಿದ್ದಾರೆ, ಅವರೆಲ್ಲ ಹೇಳ್ತಾ ಇದ್ದಾರೆ ಸರ್ ನಾವು ನೀರು ಹಾಕಿದ್ದೇವೆ, ಕಟ್ಟಡವನ್ನು ಮಾಡಿದ್ದೇವೆ, ಎಲ್ಲವನ್ನು ಒಂದು ರೀತಿಯಾಗಿ ಮಾಡಿದ್ದೇವೆ ಅಂತೇಳಿ ಅವ್ರು ಹೇಳ್ತಾ ಇದ್ದಾರೆ. ಹೇಳಿದಾಗ ಏನಾಗ್ತಾ ಇದೆ ಅಂತಂದ್ರೆ ವಿದ್ಯಾರ್ಥಿಗಳು ಎಷ್ಟು ಪ್ರೀತಿ ಇತ್ತು ಶಾಲೆ ಬಗ್ಗೆ, ಈ ಒಂದು ಶಾಲೆಯನ್ನು ಸುಂದರವಾಗಿ ನಾವು ಮಾಡಬೇಕು, ಇಡೀ ತಾಲೂಕಿಗೆಲ್ಲ ಇಡೀ ರಾಜ್ಯಕ್ಕೆ ಮಾದರಿಯಾಗಿ ಮಾಡಬೇಕು ಅನ್ನುವಂತ ಒಂದು ಸಂಕಲ್ಪ ಕೊಟ್ಟಿದ್ರು. ಅದೇ ರೀತಿಯಾಗಿ ನಮ್ಮ ಶಾಲೆ ಅತ್ಯಂತ ಅದ್ಭುತವಾದ ಶಾಲೆಯನ್ನ ನಿರ್ಮಾಣ ಮಾಡಿದ್ದಾರೆ. ಅದಕ್ಕೆ ಅಣ್ಣಸಪ್ಪ ಹೇಳಿದ್ರು ದಯವಿಟ್ಟು ಈ ಶಾಲೆಯನ್ನ ಉಳಿಸ್ಕೊಂಡು ಹೋಗ್ರಿ ಅನ್ನುವಂತ ಮಾತನ್ನು ಹೇಳಿದ್ರು. ಅದು ಬಹಳ ಸತ್ಯ ಇದೆ. ಯಾಕಂದ್ರೆ ಈಗಿನ ಕಾಲದಲ್ಲಿ ಏನಿದೆಪ್ಪ ಅಂತಂದ್ರೆ ಇಂಗ್ಲಿಷ್ ಮೀಡಿಯಂದ ಒಂದು ಹಾವಳಿ ಹೆಚ್ಚಾಗಿದೆ. ಅದಕ್ಕೆ ಇಂಗ್ಲಿಷ್ ಮೀಡಿಯಂಗೆ ಹೋಗ್ಲಿಕ್ಕೆ ಬಸ್ಗಳ ವ್ಯವಸ್ಥೆ ಇದೆ. ಅಲ್ಲಿ ಬಸ್ಗಳ ವ್ಯವಸ್ಥೆ ಇರೋದ್ರಿಂದ ನಮ್ಮಲ್ಲಿ ಅನೇಕ ಪಾಲಕರು ಇಂಗ್ಲಿಷ್ ಮೀಡಿಯಂ ಒಂದು ಕೇಳ್ತಾ ಇದ್ದೇನೆ, ನಿಮ್ಗೆ ಚೆನ್ನಾಗಿ ಇಂಗ್ಲಿಷ್ ಬರ್ತಾ ಇತ್ತು ಅಂತಂದ್ರೆ ಇಂಗ್ಲಿಷ್ ಮೀಡಿಯಂ ಹಾಕ್ರಿ, ಇಲ್ಲ ಅಂತಂದ್ರೆ ದಯವಿಟ್ಟು ಇಂಗ್ಲಿಷ್ ಮೀಡಿಯಂ ಹಾಕ್ಲಿಕ್ಕೂ ಹೋಗ್ಬೇಡ್ರಿ. ಹೆಂಗಾಗ್ತಾ ಇದೆ ಪರಿಸ್ಥಿತಿ, ನೈದರ್ ಕನ್ನಡ ನಾರ್ ಇಂಗ್ಲಿಷ್ ಅನ್ನುವಂಥ ಪರಿಸ್ಥಿತಿ ನಿಮ್ಗೆ ಆಗ್ತಾ ಇದೆ. ನಿಮ್ಗೆ ಕನ್ನಡನೂ ಬರಂಗಿಲ್ಲ, ನಿಮ್ಗೆ ಇಂಗ್ಲಿಷ್ನೂ ಬರಂಗಿಲ್ಲ. ಅದಕ್ಕೆ ಪರ್ಫೆಕ್ಟ್ ಆಗಿದ್ದಂಥವ್ರು ಇಂಗ್ಲಿಷ್ ಮೀಡಿಯಂ ಹೋಗಿ ನಂದೇನು ತಕರ ಇಲ್ಲ. ಬಟ್ ಕನ್ನಡವನ್ನ ಒಂದು ರೀತಿಯಾಗಿ ಆಳುವಂಥವ್ರು, ಪ್ರೀತಿಸುವಂಥವ್ರು ನಮ್ಮ ಹಳ್ಳಿ ಜನ, ಸಾಕಷ್ಟು ಜನ ಯಾಕೆ ಕನ್ನಡದಲ್ಲಿ ಮಾಡಿದ್ರೆ ಯಾರು ಮುಂದೆ ಬರಂಗಿಲ್ಲ ಅಂತ ಹೇಳ್ತಾರೆ. ಎಲ್ಲವೂ ಸಾಧ್ಯ ಇದೆ. ಮೀಡಿಯಂ ಈಸ್ ನಾಟ್ ಇಂಪಾರ್ಟೆಂಟ್, ವಾಟ್ ಈಸ್ ಇಂಪಾರ್ಟೆಂಟ್ ದ ಲರ್ನಿಂಗ್ ಪ್ರೊಸೆಸ್ ಆಫ್ ದ ಸ್ಟೂಡೆಂಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಅದಕ್ಕೆ ವಿದ್ಯಾರ್ಥಿ ಒಂದು ರೀತಿಯಾಗಿ ಏನ್ ಮಾಡ್ಬೇಕಾಗ್ತಾ ಇತ್ತು ಅಂದ್ರೆ ಜೀವನದಲ್ಲಿ ಕಲಿಯುವಂತ ಶಕ್ತಿಯನ್ನು ಬೆಳೆಸೋದು. ಇಷ್ಟು ಹೇಳಿ ಆನಂತರ ನಮ್ಮ ನಾನು ಬಂದಾಗ ನಮ್ಮ ಓಲ್ಡ್ ಸ್ಟಾಪ್ ಇತ್ತು, ಅರ್ವಿಪಾಂಡ್ ಸರ್ ಇದ್ರು, ಹೆಡ್ ಮಾಸ್ಟರ್ ಬಾಸ್ ಸ್ಟ್ರಿಕ್ಟ್ ಆಗಿದ್ರು. ನಾವು ಸ್ವಲ್ಪ ಏನಾದ್ರು ಲೇಟ್ ಮಾಡಿದ್ರೆ ನಮಗೆ ಕ್ವಶನ್ ಹಾಕೇ ಬಿಡ್ತಾ ಇದ್ರು, ನಿಮ್ಮ ಮನೆಯಲ್ಲಿ ಹೇಳಕ್ ಹೋಗ್ಬೇಡ್ರಿ, ನೀವು ಕರೆಕ್ಟ್ ಆಗಿ 10 ಗಂಟೆ ಶಾಲೆಗೆ ಇರ್ಬೇಕಂದ್ರೆ ಇರ್ಬೇಕ, ಅದು ಹೊಳಿ ಬರ್ಲಿ ಮಳಿ ಬರ್ಲಿ ಏನ್ ಬೇಕಾದ ಬರ್ಲಿ, ನೀವು ಮಾತ್ರ ಸರಿಯಾಗಿ ಇರಬೇಕು ಅನ್ನುವಂಥದ್ದು. ಅವ್ರು ನನಗೆ ಇಲ್ಲಿ ಕರ್ಕೊಂಡ್ಬಂದು ತಿದ್ದಿ ಬುದ್ಧಿ ವಿದ್ಯೆಯನ್ನು ಕೊಟ್ಟಂತ ಯಾರಾದ್ರೂ ಇದ್ರೆ ಅದು ನಮ್ಮ ಮಾಜಿ ಹೆಡ್ ಮಾಸ್ಟರ್ ಅಂತ ಆರ್ವಿ ಪಾಂಡ್ ಸರ್ ಇದ್ರು. ನಾನು ಅಷ್ಟನ್ನು ಹೇಳ್ತಾ ಆನಂದವಾಗಿ ಹೇಳ್ತಾ ಇದ್ರು. ಅದಾದ ನಂತರ SS ಪಾಂಡ್ ಸರ್ ಅವರು ಇತಿಹಾಸವನ್ನ ಬಲ್ಲವರು, ಇತಿಹಾಸವನ್ನು ನಿರ್ಮಿಸಬಲ್ಲರು ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ರು. ಅಂತ SS ಪಾಂಡ್ ಸರ್ ಅವರು ನನ್ನ ಜೊತೆಗೆ ಒಂದು ರೀತಿಯಾಗಿ ಓಲ್ಡ್ ಶಿಕ್ಷಕರಾಗಿ ಕೆಲಸ ಮಾಡಿದ್ದಾರೆ. ಆನಂತರ AK ಮಂಟೆ ಸರ್ ಅವರು ಬಹಳ ಅದ್ಭುತವಾಗಿ ಮ್ಯಾಥಮೆಟಿಕ್ಸ್ ಎಲ್ಲರೂ ಹೇಳ್ತಾ ಇದ್ರು. ಏನು ಸರ್ ಅವ್ರು ಪೆನ್ಸಿಲ್ ಹೇಳೋದಂತಂದ್ರೆ ಕೊಡ ಮೇಲೆ ಆ ಪ್ರಾಬ್ಲಮ್ ಸಾಲ್ವ್ ಆಗಮಟ್ಟ ಬಿಡ್ತಾ ಇರಲಿಲ್ಲ. ಅಂತ ಒಂದು ಶಕ್ತಿ ಯಾರಿಗಿತ್ತು ಅಂತಂದ್ರೆ ನಮ್ಮ AK ಮಂಟೆ ಸರ್ ಅವರಿಗೆ ಇತ್ತು. ಅವರು ಕೂಡ ಏನ್ ಮಾಡಿದ್ರಪ್ಪ ಅಂತಂದ್ರೆ ಈ ಎಲ್ಲ ಕಟ್ಟಡದ ಜವಾಬ್ದಾರಿಯನ್ನು ಕಾರ್ಯದರ್ಶಿಯಾಗಿ ಕೂಡ ಅತ್ಯಂತ ಯಶಸ್ವಿಯಾಗಿ ಮಾಡ್ಕೊಂಡು ಹೋದಂತವರು ಅವರು ಅಂತ ಹೇಳ್ತಾ ಇದ್ದೇನೆ. ಆನಂತರ ನಮ್ಮಲ್ಲಿ ಇನ್ನೊಬ್ಬರು ಶಿಕ್ಷಕರು, ವಿಜ್ಞಾನ ಶಿಕ್ಷಕರು, ಜ್ಞಾನ ಭಂಡಾರ ಶಿಕ್ಷಕ ಅಂತ ಹೇಳಿ ಕರಿತಾ ಇದ್ರು, ಕಂಪ್ಯೂಟರ್ ಸರ್ ಅಂತ ಹೇಳಿ ಕರಿತಾ ಇದ್ವಿ. ಯಾರು ಅಂತಂದ್ರೆ ನಮ್ಮ BB ಕಲಾಂ ಸರ್ ಅವರು. ಅದ್ಭುತವಾದಂತ ವಿಜ್ಞಾನ ಇತ್ತು. ಅವ್ರ ವಿಜ್ಞಾನ ಹೇಳ್ತಾ ಇದ್ರೆ ಮಕ್ಕಳು ಏನ್ ಮಾಡ್ತಾ ಇದ್ರಪ್ಪ ಅಂತಂದ್ರೆ ಶಾಂತವಾಗಿ ಕೇಳ್ತಾ ಇದ್ರು. ಅದನ್ನೇ ಉತ್ತರವನ್ನು ಪರೀಕ್ಷೆಯಲ್ಲಿ ಬರೆದಾಗ ಹೆಚ್ಚಿನ ಅಂಕವನ್ನ ಪಡೆಯುವಂತ ಶಕ್ತಿ ನಮ್ಮ BB ಕಲಾಂ ಸರ್ ಅವರು ಮಾಡ್ತಾ ಇದ್ರು. ಆನಂತರ ನನ್ನ ಜೊತೆಗೆ ಇದ್ದಂಥವರು BB ಲಿಂಬಾಳ್ ಸರ್ ಅವರು ಮುಖ್ಯಾಧ್ಯಾಪಕರಾಗಿ ಬಹಳ ದೊಡ್ಡ ಕೆಲಸ ಮಾಡಿದ್ದಾರೆ. ಅದೆಲ್ಲ ಕಟ್ಟಡದ ಕಾಂಪೌಂಡ್ ಅನ್ನು ಅದನ್ನ ಎಲ್ಲ ನಿರ್ಮಾಣ ಮಾಡಿ ಮಕ್ಕಳಲ್ಲಿ ಪ್ರೀತಿಯ ಒಂದು ಉತ್ಸಾಹ ತುಂಬಿ ಮಕ್ಕಳೇ ಒಂದು ರೀತಿಯಾಗಿ ನಮ್ಮ ಆಸ್ತಿ ಅನ್ನುವಂತ ಮಾತನ್ನು ಹೇಳ್ತಾ ಇದ್ರು. ಆನಂತರ ಅವರು ನನ್ನನ್ನು ಕೂಡ ಬೆಳೆಸಿ ಒಂದು ರೀತಿಯಾಗಿ ಮುಖ್ಯಾಧ್ಯಾಪಕರ ಸಂಘದ ನಮ್ಮ ಗೌರವಾಧ್ಯಕ್ಷರು ಕೂಡ ಇಲ್ಲಿ ಬಂದಿದ್ದಾರೆ, ಪದಾಧಿಕಾರಿಗಳು ಬಂದಿದ್ದಾರೆ. ಇವರೆಲ್ಲರನ್ನ ನನ್ನ ಅವ್ರ ಜೊತೆಗೆ ಕಳಿಸಿಕೊಟ್ಟು ಒಂದು ರೀತಿಯಾಗಿ ಬೆಳವಣಿಗೆ ಸಹಕಾರ ಮಾಡಿಕೊಟ್ಟಂತವರು ನಮ್ಮ BB ಲಿಂಬಾಳ್ ಸರ್ ಅಂತ ಹೇಳ್ಬೋದು. ಅಂತ ಪ್ರೀತಿಯ ಲಿಂಬಾಳ್ ಸರ್ ಅವರು ನಮಗೆ ದೊರಕಿದ್ದು ನಮ್ಮ ಪುಣ್ಯ. ಆನಂತರ ನಮ್ಮಲ್ಲಿ ಒಬ್ಬರು P ಸರ್ ಅವರಿದ್ರು. ಅವ್ರು ಯಾವಾಗಿದ್ರು MS ಮರೇನ್ ಸರ್ ಅಂತ ಯಾರು ಅಂತ ಇರಲಿಲ್ಲ. ಅವ್ರನ್ನೆಲ್ಲ ಏನಂತ ಹೇಳ್ತಾ ಇದ್ರಪ್ಪ ಅಂತಂದ್ರೆ P ಸರ್ ಅಂತ ಹೇಳ್ತಾ ಇದ್ರು. ಆ P ಸರ್ಗಳು ಮಕ್ಕಳನ್ನ ಆಟ ಆಡಿಸುವಂತ ರೀತಿ ನೋಡಿದ್ರೆ ಎಲ್ಲಿ ಹೋಗ್ತಾ ಇದ್ರೆ ಅಲ್ಲಿ ಗೆದ್ಕೊಂಡ್ ಬರ್ತಾ ಇದ್ರು. ಪರ್ಟಿಕ್ಯುಲರ್ಲಿ ಖೋ ಖೋ, ಕಬಡ್ಡಿ, ಥ್ರೋಬಾಲ್ ಇತ್ತು ಅಂತಂದ್ರೆ ಅದು
ಜುಗಳ ಹಚ್ಕೊತಾರ ಆಯ್ತು ನಮ್ಗೆ ನಂಬರ್ ಬರೋಲ್ಲ ಅಂತ ಹೇಳಿ ಬೇರೆ ಹೇಳ್ತಾ ಇದ್ರು. ಆ ರೀತಿ ಅಂತ ಏನಾಗ್ತಾ ಇದ್ದಪ್ಪ ಅಂತಂದ್ರೆ ಅವುಗಳನ್ನ ಅವರು ಆಡಿಸಿ ಮಕ್ಕಳನ್ನ ಒಂದು ರೀತಿಯಾಗಿ ಮುಂದೆ ತರ್ತಾ ಇದ್ರು. ಆನಂತರ ನನ್ನ ಜೊತೆಗೆ ಒಂದು ರೀತಿಯಾಗಿ ನೌಕರಿ ಸೇರಿದಂತವ್ರು MN ಮುಳೇಶ್ವರ್ ಅವರು ಅದ್ಭುತವಾದಂತಹ ಗಣಿತ ಇರ್ತವ್ರದ್ದು. ನಾನು ಅವರು ಬಹಳ ಪ್ರೀತಿಯಿಂದ ಅನ್ಯೋನ್ಯವಾಗಿ ಇರುವಂತ ವ್ಯಕ್ತಿತ್ವವನ್ನು ಬೆಳೆಸಿಕೊಂಡು ಮುಂದೆ ಸಾಗಿದ್ದೇವೆ. ಆದ್ರೆ ದುರ್ದೈವ ಅವರು ಅಕಾಲಿಕವಾಗಿ ಒಂದು ನಿಧನವಾದಂತ ಒಂದು ಸಂಗತಿ ನಮ್ಮೆಲ್ಲರ ನೋವಾಗಿದೆ ಅಂತ ಹೇಳಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದಾದ ನಂತರ ನಮ್ಮಲ್ಲಿ ಇನ್ನೊಬ್ಬರ ಶಿಕ್ಷಕರಿದ್ರು, LD ಜಾಧವ್ ಸರ್ ಅಂತಿದ್ರು. LD ಜಾಧವ್ ಸರ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಜಾಧವ್ ಸರ್ ಅಷ್ಟು ಮನಸ್ಸು ತುಂಬಿದಂತ ಶಿಕ್ಷಕರು ಯಾರು ಇಲ್ಲ ಅಂತ ಹೇಳ್ಬೋದು. ಅಷ್ಟು ಪ್ರೀತಿಯಿಂದ ಇರುವಂತ ವ್ಯಕ್ತಿತ್ವ ಯಾರಪ್ಪ ಅಂತಂದ್ರೆ ನಮ್ಮ LD ಜಾಧವ್ ಸರ್. ಬರೀ ಜಾತ್ರೆ ಹೋಗ್ಬಾರಿ, ಚಿತ್ರಪಟ ಜಾತ್ರೆ ಹೋಗ್ಬಾರಿ, ಚಾ ಕುಡಿ ಬರ್ರಿ, ಇಷ್ಟೆಲ್ಲ ರೊಕ್ಕ ಖರ್ಚು ಮಾಡ್ತಾ ಇದ್ರು. ಎಂದ ಯಾರ ಕೈಗೂ ಕೂಡ ರೊಕ್ಕ ಹಾಕಿಸ್ತಾ ಇರಲಿಲ್ಲ. ಮಕ್ಕಳೊಂದಿಗೆ ಬಹಳಷ್ಟು ಪ್ರೀತಿಯಿಂದ ಇರುವಂತ ವ್ಯಕ್ತಿತ್ವ ಅವರಿತ್ತು. ಇನ್ನು ನಾನ್ ಟೀಚಿಂಗ್ ಸ್ಟಾಫ್ ಅಲ್ಲಿ ನಮ್ಮ SS ಪಾಯಿಂಟ್ ಸರ್ ಬರೆದ್ರು ಅಂತಂದ್ರೆ ಸಾಕು, ಅದು ಮುತ್ತಿಟ್ಟಾಗಿ ಆಗ್ತಾ ಇತ್ತು. ಇವತ್ತು ಕೂಡ ಅಷ್ಟು ಸುಂದರವಾದ ಅಕ್ಷರ ನನಗೆ ಬರೀಲಿಕ್ಕೆ ಆಗಲಿಲ್ಲ ಅಂತ ಹೇಳಿ ಒಂದು ರೀತಿಯಾಗಿ ನನಗೆ ಏನಿದೆ ಅಂತಂದ್ರೆ ಅಪಮಾನ ಇದೆ. ಯಾಕಂದ್ರೆ ನಮ್ಮ ತಂದೆಯವರು ಹೇಳ್ತಾ ಇದ್ರು ಮೇಲಿನ ಮೇಲೆ, ನೋಡಪ್ಪ ಒಳ್ಳೆ ಸಂಸ್ಕೃತ ವ್ಯಕ್ತಿ ಆಗ್ಬೇಕು, ಅಕ್ಷರ ಚೆನ್ನಾಗಿರ್ಬೇಕು ಅಂತ ಹೇಳಿ. ನಮ್ಮ ತಂದೆಯವರು ಎಲ್ಲಾದ್ರೂ ಊರಿಗೆ ಹೋದ್ರೆ ಏನ್ ಮಾಡ್ತಾ ಇದ್ರು ಅಂತಂದ್ರೆ ಅಥಣಿಗೆ ಹೋಗ್ತಾ ಇದ್ರು ಹೆಣ್ಮಕ್ಳು ಇದ್ದಾಗ. ಅವ್ರು ಏನ್ ತರ್ತಾ ಇದ್ರು ಅಂತ ಬಂದ್ರೆ 2 ಬಸ್ ಅವಾಗ, ಒಂದು ಬೆಳಗಾವ್ ಬಸ್ಸು ಅಥಣಿ ಬೆಳಗಾವ್, ಇನ್ನೊಂದು ಬೆಳಗಾವ್ ಸಾಂಗ್ಲಿ. ಅವು 2 ಬಸ್ ಬಿಟ್ರೆ ಇರಲಿಲ್ಲ. ನಮ್ಮ ತಂದೆಯವರು ಏನ್ ತರ್ತಾ ಇದ್ದಾರೆ ಅಂತೇಳಿ ಓಡಿ ಬಂದು ನೋಡ್ರೊಳಗಾಗಿ ಆ ಪುಸ್ತಕ ಏನು ತಿನ್ನಾಕ್ ತಂದಿದ್ದಾರೆ ಅಂತೇಳಿ ನೋಡೋದ್ರೊಳಗಾಗಿ ಅದು ತಿನ್ನಾಕ್ ಇರ್ತಾ ಇರಲಿಲ್ಲ. ಅಲ್ಲಿ ಏನಿರ್ತಾ ಇದ್ವಪ್ಪ ಅಂತಂದ್ರೆ ಪುಸ್ತಕಗಳು ಇರ್ತಾ ಇದ್ವು. ಆ ಪುಸ್ತಕಗಳನ್ನ ನೋಡಿ ನಾವು ಬೈತಾ ಇದ್ದವಾಗ ಏನ್ ನಮ್ಮ ಪಾಪ ಈ ರೀತಿಯಾಗಿ ತರ್ತಾ ಇದ್ರಲ್ಲ ಅಂತೇಳಿ. ಆದರೆ ಇವತ್ತು ನಮ್ಗೆ ಗೊತ್ತಾಗ್ತಾ ಇದೆ, ನಮ್ಮ ತಂದೆಯವರು ಅವಾಗ ಪುಸ್ತಕ ತಂದಂಥದ್ದು ಅದನ್ನ ಓದಿದ ನಂತರ ರಾಮಾಯಣ ಇರ್ಬೋದು, ಮಹಾಭಾರತ ಇರ್ಬೋದು, ಇನ್ನುಳಿದಂತ ಜ್ಞಾನ ಇರ್ಬೋದಲ್ಲ, ಅದನ್ನ ನಮ್ಮ ತಂದೆಯವರು ನಮ್ಗೆ ಅವಾಗ ಕೊಟ್ಟಿದ್ದಾರೆ. ಅವರು ಕೊಟ್ಟಿದ್ದಾರೆ ಅಂತ ಹೇಳಿದಾಗ ಇವತ್ತು ನಾನು ಏನಿದ್ದೇನೆ ಅಂದ್ರೆ ಈ ರೀತಿಯಾಗಿ ಧೈರ್ಯವಾಗಿ ಮಾತಾಡುವಂತ ಶಕ್ತಿಯನ್ನ ಆ ನಮ್ಮ ತಂದೆಯವರು ಕೊಟ್ಟಿದ್ದಾರೆ. ನಮ್ಮ ತಾಯಿ ನಾನು ಎಷ್ಟೋ ಹೊತ್ತಿಗೆ ಬರಲಿ ಬಿಸಿ ರೊಟ್ಟಿ ಮಾಡಕ್ಕೆ ಕೊಡಕ್ಕೆ ನಾನು ಏನಿಗೆ ಅದನ್ನ ಹೇಳ್ತಿರ್ತಾರೆ, ಬೇಯ್ತಿರ್ತಾರ. ಆದ್ರೆ ನಮ್ಮ ತಾಯಿ ಬಿಸಿ ರೊಟ್ಟಿಯನ್ನು ಕೊಟ್ಟು ಆರೋಗ್ಯವನ್ನು ಕಾಪಾಡಿದಂತ ನಮ್ಮ ತಾಯಿ ಇವತ್ತಿಗೂ ಕೂಡ ನನಗೆ ನೆನಪು ಬರ್ತಾ ಇದೆ. ಆನಂತರ ನಾವು 4 ಜನ ಸಹೋದರರು ಇಲ್ಲೆಲ್ಲ ಆಗಮಿಸಿದ್ದಾರೆ. ಒಬ್ರು ಅಕಾಲಿಕವಾಗಿ ಗೌರ್ಮೆಂಟ್ ಕಾಲೇಜ್ ಡಿಗ್ರಿ ಕಾಲೇಜಿನ ಲೆಕ್ಚರ್ ಇದ್ರು, ಅವರು ಒಂದು ರೀತಿಯಾಗಿ ಆಕ್ಸಿಡೆಂಟ್ದಲ್ಲಿ ತೀರ್ಕೊಂಡ್ರು. ಅವಾಗ ನಮ್ಮ ತಾಯಿ ಕೂಡ ತೀರ್ಕೊಂಡ್ರು. ಆ ಒಂದು ಸಂದರ್ಭದಲ್ಲಿ 3 ಜನ, ಒಬ್ರು ಅಡ್ವೊಕೇಟ್ ಇದ್ದಾರೆ, ಒಬ್ರು ಇಂಜಿನಿಯರ್ ಇದ್ದಾರೆ, ನಾನು ಕೂಡ ಇದ್ದೇನೆ, ನಮ್ಮ ಸಿಸ್ಟರ್ ಒಬ್ರು ಇದ್ದಾರೆ, ಅವರು ಕೂಡ ಇಲ್ಲೇ ಕೆಲಸ ಮಾಡಿದ್ದಾರೆ, ಈಗ ಸೋಷಿಯಲಿ ಕಾರ್ಯವನ್ನು ಇರ್ತಾರೆ. ನಾವು ಯಾವಾಗಲೂ ಅನ್ಯೋನ್ಯವಾಗಿ ಪ್ರೀತಿಯಿಂದ ಇದ್ಕೊಂಡು ನಮ್ಮ ಜೀವನವನ್ನ ನಾವು ನಡ್ಕೊಂಡು ಹೋಗ್ತಿದ್ದೇವೆ. ಅವ್ರ ಮಕ್ಕಳು ಕೂಡ ಇವತ್ತು BE ಮಾಡಿ ಒಬ್ರು ಕೆಲಸ ಮಾಡ್ತಾ ಇದ್ದಾರೆ, ಇನ್ನೊಬ್ರು ಅವರು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ತಂಗಿ ಮಕ್ಕಳು ಇಬ್ರು ಕೂಡ ನೌಕರಿ ಹಿಡಿದು ಕೆಲಸ ಮಾಡ್ತಾ ಇದ್ದಾರೆ. ಒಬ್ರು ಇಂಜಿನಿಯರ್ ಇದ್ದಾರೆ, ಒಬ್ರು ಶಿಕ್ಷಕರಾಗಿ ಕೆಲಸ. ನಮ್ಮ ಅವರು ಕೂಡ ಮುಖ್ಯಾಧ್ಯಾಪಕರಾಗಿ, ಸಹಶಿಕ್ಷಕರಾಗಿ ಕನ್ನಡ ಗೌರ್ಮೆಂಟ್ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ನಮ್ಮ ಯಾವಾಗಿದ್ರು ಒಂದು ಸಹಕಾರವನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಅದಕ್ಕಾಗಿ ನಮ್ಮ ಕುಟುಂಬ ಬಹಳಷ್ಟು ಒಂದು ರೀತಿಯಾಗಿ ನಾವು ಅನ್ಯೋನ್ಯವಾಗಿದ್ದೇವೆ ಅಂತ ಹೇಳ್ಬೋದು. ಹಂಗ ಎಲ್ಲರೂ ಒಂದು ರೀತಿಯಾಗಿ ಪ್ರೀತಿಯಿಂದ ಇನ್ನು ಈಗಿನ ಸ್ಟಾಫ್ನವರು ಕೂಡ ಬಹಳ ಅನ್ಯೋನ್ಯವಾಗಿದ್ದಾರೆ. ಪ್ರತಿಯೊಬ್ಬರು ಒಳ್ಳೆ ರೀತಿಯಾದಂತಹ ಶಿಕ್ಷಕರಿದ್ದಾರೆ. ಪ್ರತಿಯೊಂದು ಶಿಕ್ಷಣದಲ್ಲಿ ಒಬ್ಬೊಬ್ಬರ ನಾಲೆಜ್ ಬಹಳಷ್ಟು ಶ್ರೇಷ್ಠವಾಗಿದೆ. ವಿಷಯದಲ್ಲಿ ಯಾರು ಕಡಿಮೆ ಇಲ್ಲ, ಒಬ್ಬರಿಗೊಬ್ಬರು ಕಲಿಸೋದ್ರಲ್ಲಿ ಅನ್ಯೋನ್ಯವಾಗಿದ್ದಾರೆ. ಆದ್ರೆ ಒಂದೇ ಏನಂತಂದ್ರೆ ನಮ್ಮ ಶಿಕ್ಷಕರಿಗೆ ನಾ ಅನ್ನುವಂತ ಒಂದು ಶಬ್ದ ಬರ್ತಾ ಇದೆ. ದಯವಿಟ್ಟು ಅದನ್ನ ಇವತ್ತು ಮುಗಿಸ್ಬೇಕು ನೀವು ಅಂತ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೇನೆ. ಅಂದಾಗ ಮಾತ್ರ ಸಮಸ್ಯೆ ಉಳಿತಾ ಇದೆ, ಈ ಒಂದು ಶಿಕ್ಷಣ ಮಕ್ಕಳಿಗೆ ಬರೀತಾ ಇದೆ ಅಂತ ಹೇಳ್ತಾ ಇದ್ದೇನೆ. ಅದಕ್ಕೆ ಪರ್ಟಿಕ್ಯುಲರ್ಲಿ ನನಗೆ ಮಿಂಚೋ ಸರ್ ಆಯ್ತು, ಅಥವಾ ನಮ್ಮ ಸಾಗರ್ ಸರ್ ಆಯ್ತು, ಶಾಂತು ಆಯ್ತು, ಹೆಜ್ಜೆಗೂ ನನ್ನ ಕೆಲಸದಲ್ಲಿ ಒಂದು ರೀತಿಯಾಗಿ ಏನ್ ಮಾಡಿದ್ದಾರೆ ಅಂತಂದ್ರೆ ಸಹಾಯ ಮಾಡಿದ್ದಾರೆ. ಸರ್ ನಿಮ್ಗೆ ಏನಾದ್ರು ತೊಂದರೆ ಇದ್ರೆ ನಾವು ಇರ್ತಾ ಇದ್ದೇವೆ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ರು. ಅದೇ ರೀತಿಯಾಗಿ ನಮ್ಮ ಹಿರಿಯ ಮೇಡಮ್ ಅವರಂತ ಜಯಶ್ರೀ ಮೇಡಮ್ ಆಯ್ತು, ಅಥವಾ ಕೊಂಡೋಡ್ ಸರ್ ಆಯ್ತು, ನಾಯ್ಕ್ ಸರ್ ಆಯ್ತು, ಮನನಾಯ್ಕ್ ಮೇಡಮ್ ಆಯ್ತು, PN ಮುತ್ತಡ್ ಸರ್ ಆಯ್ತು, ಆನಂತರ GH ಆಲ್ವಾಡ್ ಸರ್ ಆಯ್ತು, ಇವರೆಲ್ಲ ನಾನು ಹೇಳಿದಂತ ಮಾತುಗಳನ್ನ ಕೆಲವೊಂದು ಸಂದರ್ಭದಲ್ಲಿ ಕೇಳ್ತಾ ಇದ್ರು, ನಾವು ಅದಕ್ಕೆ ಸ್ಪಂದಿಸ್ತಾ ಇದ್ರು, ಕೆಲಸ ಮಾಡ್ತಾ ಇದ್ರು. ಹಾಗಂತೇಳಿ ಹೆಣ್ಮಕ್ಳ ನೌಕರಿ ಎಲ್ಲಾ ಕೇಳ್ತಾರಂತ ಏನಲ್ಲ. ಹೆಣ್ಮಕ್ಳ ನೌಕರಿ ಅಂದ್ರೆ ಬಹಳ ಡೇಂಜರ್. ಅದು ಎಷ್ಟು ಡೇಂಜರ್ ಅಂತಂದ್ರೆ ಒಮ್ಮೊಮ್ಮೆ ಅವ್ರು ನನ್ನ ಜೊತೆಗೆ ವಾದವನ್ನು ಮಾಡಿದಂತ ಘಟನೆಗಳು ಕೂಡ ಉಂಟು. ಅಂದ್ರೆ ಕಹಿ ಘಟನೆ, ಸಿಹಿ ಘಟನೆ ಜೊತೆಗೆ ಕಹಿ ಘಟನೆನೂ ಉಂಡಿದ್ದೇನೆ. ವಿಷಗಳಿಗೆ ಅಂತ ಹೇಳ್ತಾರೆ ಅವನ್ನ. ಆ ವಿಷಗಳಿಗೆ ಉಂಡು ವಿಷಕಂಠನಾಗಿ ಹೊರಹೊಮ್ಮಿದವನೇ ನಿಜವಾದ ಹೆಡ್ಮಾಸ್ಟರ್ ಆಗ್ತಾನೆ ಅಂತ ಹೇಳ್ಬೋದು ನಾವು. ಇಲ್ಲ ಅಂತಂದ್ರೆ ಸಾಧ್ಯನೇ ಇಲ್ಲ. ಯಾರು ಬಂದ್ರೆ ಹೆಡ್ಮಾಸ್ಟರ್ ನಾನು ಸೂಕ್ಷ್ಮವಾಗಿ ನಾನು ಎಲ್ಲವನ್ನ ಒಂದು ಸಂತೋಷವಾಗಿ ತಗೊಂಡು ಹೊಂಟಿದ್ದೇನೆ ಅಂತ ಎಲ್ಲೂ ಸಾಧ್ಯನೇ ಇಲ್ಲ. ಹಂಗೆ ಹೇಳಿದ್ರೆ ಹೆಡ್ಮಾಸ್ಟರ್ ಅಲ್ಲ ಅಂತೇಳಿ ನನ್ನ ಪ್ರಕಾರ. ಯಾಕಂದ್ರೆ ಹೆಡ್ಮಾಸ್ಟರ್ಗೆ ಬಹಳ ಜವಾಬ್ದಾರಿ ಇರ್ತಾ ಇದೆ. ಅದಕ್ಕೆ ಒಬ್ರು ಚೆನ್ನಾಗಿರುವಂತವ್ರು ಇರ್ತಾರೆ, ಕೆಲವೊಬ್ರು
ತಿನ್ನುವಂಥವ್ರು ಇರ್ತಾರೆ. ಅದಕ್ಕಾಗಿ ಈ ಒಂದು ಸಂದರ್ಭದಲ್ಲಿ ನಮ್ಮ ಕಾನ್ವೆಂಟ್ ಸ್ಟಾಫು ನಮಗೆ ಅದ್ಭುತವಾದಂಥ ಮಕ್ಕಳನ್ನ ಕಳಿಸ್ಕೊಡ್ತಾ ಇದ್ದಾರೆ. ಅವರೆಲ್ಲ ಕಳಿಸ್ಕೊಡ್ತಾರೆ ಅಂತೇಳಿ ನಮ್ಮದು ಒಂದು ರೀತಿಯಾಗಿ ಚೆನ್ನಾಗಿದೆ. ಅವರೇ ಸರಿಯಾಗಿ ಕಳಿಸ್ಕೊಡ್ಲಿಲ್ಲ ಅಂತಂದ್ರೆ ನಮ್ಮ ಹೈಸ್ಕೂಲು. ಅದಕ್ಕೆ ನಾನು ಎಲ್ಲಾ ಪ್ರಾಥಮಿಕ ಶಿಕ್ಷಕರಿಗೆ ನಮ್ಮ ವಲಯದಲ್ಲಿ ಅಷ್ಟೇ ನಮ್ಮ ಶಿಕ್ಷಣದಲ್ಲಿ ನಮ್ಮ ಇಡೀ ಬೆಳಗಾವಿ ಜಿಲ್ಲೆಯಲ್ಲಿ ಹೇಳ್ತಿರ್ತಾನೆ. ಏನ್ ಹೇಳ್ತಿರ್ತೇನೆ ಅಂತಂದ್ರೆ ಪ್ರಾಥಮಿಕ ಶಿಕ್ಷಣ ಬಹಳ ಮುಖ್ಯ. ನೀವು ಪ್ರಾಥಮಿಕ ಶಿಕ್ಷಣವನ್ನ ಚೆನ್ನಾಗಿ ಮಕ್ಕಳಿಗೆ ಕೊಡ್ರಿ. ನೀವು ಕೊಟ್ಟಂತ ಶಿಕ್ಷಣ ಅದು ಏನಾಗ್ತಾ ಇದೆ ಅಂದ್ರೆ ಜೀವನಕ್ಕೆ ನಾಂದಿ ಆಗ್ತಾ ಇದೆ. ಅದಕ್ಕೆ ಅವರಿಗೆ ನಾನು ವಿಶೇಷವಾದಂತ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಹೇಳಿ, ಶಿಕ್ಷಕರಿಗೆ ಒಂದು ಕಿವಿ ಮಾತು, ಮಕ್ಕಳಿಗೆ ನೀವು ಕಲಿಸುವಂತ ಕೆಲಸವನ್ನ ದಿನಾಲು ಮಾಡಬೇಕು. ನೀವೆಂದ ಕಲ್ಸಾಕ ಅಕ್ಷರ ಕಲಿಸೋಲ್ಲ ಮಕ್ಕಳಿಗೆ, ಅವಾಗ ಊಟ ಮಾಡಲಿಕ್ಕೆ ಯೋಗ್ಯರಲ್ಲ ಅಂತೇಳಿ ನನ್ನ ಭಾವನೆ ಅಂತ ಹೇಳ್ತೇನೆ. ಸರ್ ಅದೇ ಸರ್ ಒಂದು ಸಂಡೇ ಬರ್ತಂತೆ ಮತ್ತೆ ಹೆಂಗೆ ಕಲಿಸೋದ್ರಿ? ಸಂಡೇ ಬಂದಾಗ ನೀವು ಮಕ್ಕಳಿಗೆ ಕಲ್ಸ್ರಿ ಮನ್ಯಾಗ್ರಿ, ಅವಾಗ ಅದನ್ನ ಮಾಡ್ರಿ. ಮಕ್ಕಳು ಇರ್ಲಿಲ್ಲ ಅಂತಂದ್ರೆ ಸ್ವಂತ ಪುಸ್ತಕವನ್ನು ಒಂದು 2 ಪ್ಯಾರ ಓದಿದ್ರು ಕೂಡ ಏನಾಗ್ತಾ ಇದೆಪ್ಪ ಅಂದ್ರೆ ನೀವು ಶಿಕ್ಷಕರಾಗಲಿಕ್ಕೆ ಯೋಗ್ಯರಾಗ್ತಾ ಇದ್ರಿ. ಅದಕ್ಕೆ ಶಿಕ್ಷಣ ಅನ್ನುವಂಥದ್ದು, ಶಿಕ್ಷಕ ಅನ್ನುವಂಥದ್ದು ಏನಿಲ್ಲ ಬಹಳಷ್ಟು ಜವಾಬ್ದಾರಿ ಇದೆ. ಇಂಥ ಜವಾಬ್ದಾರಿಯನ್ನ ನಾವು ವಹಿಸ್ಕೊಂಡು ಹೋಗೋಣ. ಇನ್ನು ಮುಂದೆ ಇಲ್ಲಿನ ಸುಂದರವಾದಂತ ಮುದ್ದು ಮಕ್ಕಳು ಕೂತಿದ್ದಾರೆ. ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಮಾತು ಹೇಳ್ತಾ ಇದ್ರು. ಏನ್ ಹೇಳ್ತಾ ಇದ್ರು? ಅಭಿಮಾನಿಗಳೇ ನಮ್ಮನೆ ದೇವರು, ಅಭಿಮಾನಿಗಳೇ ನಮ್ಮನೆ ದೇವರು. ನೀವೇನಿದ್ದೀರಲ್ಲ ಮಕ್ಕಳು ನಮ್ಮ ದೇವರು. ಯಾಕೆ ದೇವರು ಅಂತೇಳಿ ನಿಮ್ಮನ್ನ ಕೇಳ್ತೇನೆ ಅಂತಂದ್ರೆ, ನೀವಿರ್ಲಿಲ್ಲ ಅಂತಂದ್ರೆ ಶಿಕ್ಷಕರಿಲ್ಲ, ಶಿಕ್ಷಕರಿರ್ಲಿಲ್ಲ ಅಂತಂದ್ರೆ ಶಾಲೆ ಇಲ್ಲ, ಶಾಲೆ ಇರಲಿಲ್ಲ ಅಂತಂದ್ರೆ ಮ್ಯಾಲಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, DDP ಆಫೀಸರು ಇವ್ರು ಯಾರು ಇರ್ತಾ ಇರಲಿಲ್ಲ. ಅದಕ್ಕಾಗಿ ಅವರೆಲ್ಲ ಹುದ್ದೆಯನ್ನು ಅಲಂಕರಿಸಿದ್ದಾರೆ ಅಂತಂದ್ರೆ ಅದಕ್ಕೆ ಕಾರಣೀಭೂತರು ಯಾರು ಅಂತಂದ್ರೆ ಅದು ಮುದ್ದು ಮಕ್ಕಳಂತ ನೀವು ಅಂತ ಹೇಳಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಅದಕ್ಕಾಗಿ ನಿಮ್ಮನ್ನು ನಾನು ಬಹಳಷ್ಟು ಗೌರವಿಸ್ತಾ ಇದ್ದೇನೆ. ನೋಡ್ರಿ ಎಂತ ಒಂದು ಅದ್ಭುತವಾದಂಥದ್ದು, ಎಂತ ಒಂದು ಇದು. ವಿದ್ಯಾರ್ಥಿಗಳೇ ನಿಜವಾದಂತ ಆಸ್ತಿ ಶಿಕ್ಷಕರಿಗೆ. ಅಂತ ವಿದ್ಯಾರ್ಥಿಗಳು ಅವು ಏನು ಗೊತ್ತಿಲ್ದಾಗ ಮುಂದಿರ್ತಾ ಇದ್ದಾರೆ. ಗೊತ್ತಿಲ್ದಾಗ ನಾವು ನಿಕೃಷ್ಟ ಮಾಡಬಾರದು. ಅವುಗಳನ್ನ ತಿದ್ದಿ ಈಡಿ ಏನ್ ಮಾಡ್ಬೇಕು ಅಂತಂದ್ರೆ ಅವ್ರನ್ನ ಮೇಲೆ ತರುವಂತ ಕೆಲಸವನ್ನ ಮಾಡುವಂತ ಕೆಲಸವನ್ನ ಮಾಡಬೇಕು. ಈ ರೀತಿಯಾಗಿ ನಾನು ಬಹಳಷ್ಟು ಹೇಳುವಂತದ್ದಿತ್ತು, ಆದರೆ ಸಮಯದ ಒಂದು ಅವಕಾಶ ನನಗೆ ಮುಗಿದೋಗಿದೆ. ಅದಕ್ಕೆ ಇಲ್ಲಿ ITBTಯಲ್ಲಿ ಕೆಲಸ ಮಾಡಿದಂಥ ವಿದ್ಯಾರ್ಥಿಗಳು ಅನೇಕರು ಬೆಂಗಳೂರಲ್ಲಿ ಸಿಗ್ತಾ ಇದ್ದಾರೆ, ಆನಂತರ ಪುಣೆಯಲ್ಲಿ ಸಿಗ್ತಾ ಇದ್ದಾರೆ. ಎಲ್ಲರೂ ಭೇಟಿಯಾದಾಗ ಒಂದು ರೀತಿಯಾಗಿ ನೋಡ್ತಾ ಇದ್ದಾರೆ. ರೈತರಿದ್ದಾರೆ, ಆನಂತರ ನಿಜವಾದಂಥವ್ರು ಯಾರಪ್ಪ ಅಂದರೆ ರೈತರು, ನಮಗೆ ಒಂದು ಅನ್ನವನ್ನು ಕೊಡುವಂಥ ರೈತರು. ಆನಂತರ ಇನ್ನು ಕೊನೆಯದಾಗಿ ನನ್ನ ಹೆಂಡತಿ ಬಗ್ಗೆ ಸ್ವಲ್ಪ ಹೇಳಬೇಕು, ಇಲ್ಲ ಅಂತಂದ್ರೆ ತಪ್ಪಾಗ್ತಾ ಇದೆ. ನನ್ನ ಪ್ರತಿ ಹೆಜ್ಜೆಯಲ್ಲೂ ಬೆಟ್ಟದಲ್ಲೂ ಕೂಡ ಒಂದು ರೀತಿಯಾಗಿ ಸಹಭಾಗಿತ್ವವನ್ನು ತೆಗೆದುಕೊಂಡವ್ರು ಯಾರಾದ್ರೂ ಇದ್ರೆ ನನ್ನ ಧರ್ಮಪತ್ನಿ ಸವಿತಾ ಅಂತ ಹೇಳ್ಬೋದು. ಯಾಕಂತಂದ್ರೆ ಅವರು ಕೂಡ MA ಇಂಗ್ಲಿಷ್ ಮಾಡಿದಂಥವ್ರು ಕಾಲೇಜಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಮಕ್ಕಳಿಗೆ ಇಂಗ್ಲಿಷ್ ಬೋಧನೆಯನ್ನು ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. PU ಕಾಲೇಜಲ್ಲಿ, ಇಂಡಿಪೆಂಡೆಂಟ್ PU ಕಾಲೇಜಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ನನ್ಗಿಂತ ಹೆಚ್ಚು ಜ್ಞಾನ ಇದೆ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಸೊ ಅವರ ಫಾದರ್ ಕೂಡ ಪ್ರಿನ್ಸಿಪಾಲ್ ಇದ್ರು, ಇಂಗ್ಲಿಷ್ ಇದ್ರು. ಅವರು ಕೂಡ ಅವರ ಸಂಸ್ಕಾರವಾಗಿ ಹೋಮಿಯೋಪತಿಕ್ ಮೆಡಿಸಿನ್ ಕೂಡ ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಅವ್ರದೊಂದು ಘಟನೆ ಅಂತಂದ್ರೆ, ಸುಮಾರು ನಮಗೆ 6 ಜನ ಮಕ್ಕಳು ಆದಂತ ಸಂದರ್ಭ. 6 ಜನರಲ್ಲಿ 2 ಜನ ಕೈಯಲ್ಲಿ ಬಂದು ಹೋದ್ರು, 4 ಜನ ಹೊಟ್ಟೆಯಲ್ಲಿ ಸತ್ರು. ಈಗ ಏಕೈಕ ಪುತ್ರ ಒಬ್ಬನೇ ಉಳಿದಿದ್ದಾನೆ. ಅವನು ಚಿನ್ಮಯ್ ಹೋಗಾರ ಅಂತ ಹೇಳಿ ಒಬ್ಬನೇ ನನ್ನ ಮಗ. ಅವನು ಕೂಡ ಇವತ್ತು ಇಲ್ಲೇ ಇದ್ದಾರೆ, 9th ಕ್ಲಾಸಲ್ಲಿ ಓದ್ತಾ ಇದ್ದಾನೆ. ಈಗ ಅವನ ಭವಿಷ್ಯ ರೂಪಿಸುವಂಥದ್ದೇ ನನ್ನ ಕೆಲಸ ಅಂತೇಳಿ ನಾನು ಬಯಸಿದ್ದೇನೆ. ಇಷ್ಟೆಲ್ಲ ನಮ್ಮ ಮನೆತನದ ಬಗ್ಗೆ ನನ್ನ ಸಹೋದರರು ಕೂಡ ಇವತ್ತು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ನನ್ನ ಊರಿನ G. ಬಸವನಗಪ್ಪ ಗ್ರಾಮ ಎಲ್ಲಿದೆ ಅಂದ್ರೆ ಗಲಗಟ್ಟಿ ತಾಲೂಕಿನ ಧಾರವಾಡದಲ್ಲಿದೆ. ಅವರು ಕೂಡ ಇವತ್ತು ಆಗಮಿಸಿದ್ದಾರೆ. ಪ್ರತಿಯೊಂದು ಹೆಜ್ಜೆಯಲ್ಲೂ ನಮ್ಮ ಚಿಕ್ಕಪ್ಪವರು ನನಗೆ ದಾರಿದೀಪವಾಗಿದ್ದಾರೆ. ನೀವು ಹಾಂಗ್ ಮಾಡಬೇಕು, ನೀವು ಹೀಗೆ ಮಾಡಬೇಕು ಅಂತ ಹೇಳಿ ನನಗೆ ಹೇಳಿ ನನ್ನನ್ನು ಒಂದು ರೀತಿಯಾಗಿ ಅತ್ಯಂತ ಪ್ರೀತಿಯಿಂದ ಮುಂದೆ ತಂದಿದ್ದಾರೆ. ಅದಕ್ಕಾಗಿ ನನ್ನ G. ಬಸವನಗಪ್ಪ ಗ್ರಾಮದ ಎಲ್ಲ ನನ್ನ ಬಂಧು ಬಾಂಧವರಿಗೆ, ಆ ಊರಿನಿಂದ ಆಗಮಿಸಿದಂತ ಎಲ್ಲ ನನ್ನ ಬಂಧು ಬಳಗದವರಿಗೆ, ಮಾಮಾರಿಗೆ, ಡಾಕ್ಟರ್ ಗುರು ಸರ್ ಅವರು ಬಂದಿದ್ದಾರೆ. ಎಲ್ಲರಿಗೂ ಇಲ್ಲಿ ಆಗಮಿಸಿದ್ದಾರೆ. ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿ ಶೋಭೆ ತಂದಿದ್ದಾರೆ. ಅವರಿಗೂ ಕೂಡ ನಾನು ವಂದಿಸ್ತಾ ಇದ್ದೇನೆ. ಹೀಗೆ ಪ್ರತಿಯೊಂದು ಸಂದರ್ಭದಲ್ಲಿ ನಾವು ಇನ್ನು ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ. ಇನ್ನು ನಮ್ಮ ಮಠಲ್ ಸರ್ ಅವರು ಬಂದಿದ್ದಾರೆ, ನಮ್ಮ ಸಂಡ್ರೆ ಸರ್, ಮಠಲ್ ಸರ್ ಅವರು, ಬೆಳಗಾವಿ ಸರ್ ಅವರು. ಅವರ ಒಂದು ಪುಣ್ಯದಿಂದಲೇ ನಾನು ಕೂಡ ಏನ್ ಮಾಡಿದ್ದೀನಪ್ಪ ಅಂದ್ರೆ ಬೆಳಗಾವಿ ಜಿಲ್ಲೆಯ 1200 ಶಾಲೆಗೆ ನಾನು ಸೆಕ್ರೆಟರಿ ಆಗಿ ಕೆಲಸ ಮಾಡಿದಂತೆ ಅತ್ಯಂತ ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ. ಅದಕ್ಕೆ ಕಾರಣೀಭೂತ ಯಾರಾದ್ರೆ ನಮ್ಮ ವಿ. ಇಮ್ಮಾಳ್ ಸರ್ ಅವರು,
ಹೆಮ್ಮೆ ಆಗ್ತಾ ಇದೆ. ಅದಕ್ಕೆ ಇನ್ನು ಮುಂದೆ ಹೆಚ್ಚಿನ ಒಂದು ಮಾತುಗಳನ್ನ ನಾನು ಮಾತಾಡೋದಿಲ್ಲ. ಯಾಕಂದ್ರೆ ಮಕ್ಕಳನ್ನ ಮನಸ್ಸನ್ನ ಹಿಡ್ಕೊಳ್ಳೋದು ಬಹಳ ಕಷ್ಟ ಇದೆ. ಹುಡುಗರಿಗೆ ಒಂದೇ ಮಾತು, ಎಜುಕೇಶನ್ ಇಸ್ ದ ಮೋಸ್ಟ್ ಪವರ್ಫುಲ್ ವೆಪನ್ which you can use to change the world. Education is the most powerful weapon which you can use to change the world. ಜಗತ್ತನ್ನೇ ಬದಲಾವಣೆ ಮಾಡುವಂಥ ಶಕ್ತಿ ಯಾರ್ಯಾರಿದ್ರೆ ಅದು ಯಾರಿಗಿರ್ತಾ ಇದೆಯಪ್ಪ ಅಂದರೆ ಶಿಕ್ಷಣಕ್ಕೆ ಇರ್ತಾ ಇದೆ ಅಂತೇಳಿ ನಾನು ಹೇಳ್ತಾ ಇದ್ದೇನೆ. ಅದಕ್ಕಾಗಿ ಮಕ್ಕಳೇ ಚೆನ್ನಾಗಿ ಕಲೀರಿ. ನೀವು ಕಲ್ತ್ರೆ ಅತ್ಯಂತ ಹೆಮ್ಮೆ ಪಡೋದು ಮೊಟ್ಟ ಮೊದಲ ವ್ಯಕ್ತಿ ಯಾರಾದ್ರಿದ್ರೆ ಅದು ನಿಮ್ಮ ಶಿಕ್ಷಕರು ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದಕ್ಕೆ ದಯವಿಟ್ಟು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯನ್ನ ಚೆನ್ನಾಗಿ ಮಾಡ್ರಿ. ನನ್ನ ಸಹಪಾಠಿಗಳೆಲ್ಲರೂ ಆಗಮಿಸಿದ್ದಾರೆ, ನಮ್ಮ ಹಳೆ ವಿದ್ಯಾರ್ಥಿಗಳು ಆಗಮಿಸಿದ್ದಾರೆ, ಊರಿನ ಗಣ್ಯ ವ್ಯಕ್ತಿಗಳು, ಹಿರಿಯರು ಎಲ್ಲರೂ ಒಂದು ರೀತಿಯಾಗಿ ಆಗಮಿಸಿದ್ದಾರೆ. ಇಲ್ಲೆಲ್ಲ ಮಹೇಶ್ ಶಬ್ದವರು, ಇವರೆಲ್ಲ ಸ್ಟೇಜ್ ಅಲಂಕಾರ ಮಾಡಿದವರು ಎಲ್ಲರೂ ಒಂದು ರೀತಿಯಾಗಿ ಆಗಮಿಸಿ ಒಂದು ಸಂತೋಷವನ್ನು ಈ ಕಾರ್ಯಕ್ರಮಕ್ಕೆ ಶೋಭೆ ಕೊಟ್ಟಿದ್ದಾರೆ ಅಂತ ಹೇಳ್ತಾ ನಾನು ಮಾತಾಡಲೇಬೇಕಾಗಿದ್ದರಿಂದ ಸ್ವಲ್ಪ ಹೆಚ್ಚು ಸಮಯವನ್ನು ತೆಗೆದುಕೊಂಡಿರಬೇಕು. ಇನ್ನು ಕೊನೆಯದಾಗಿ ನಾನು ಹೇಳುವಂಥ ಮಾತು ಒಂದನ್ನು ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. ನಮ್ಮ ತಂದೆಯವರು ಈ ಮುಖ್ಯಾಧ್ಯಾಪಕರಾಗಿ ಶಿರಗುಪ್ಪಿಯಲ್ಲಿ ಸೇವೆ ಮಾಡಿದ್ದಾರೆ. ಅವರ ಶಿಷ್ಯರು ಇಲ್ಲಿ ಬಹಳಷ್ಟು ಜನ ಇದ್ದಾರೆ. ಇಲ್ಲಿ ಜುಗುಳದಲ್ಲಿ ನಾನು ಅನೇಕ ಸಲ ನಿಮ್ಮ ತಂದೆಯವ್ರ ಕಾಯಿ ಕಲ್ತಾವ್ರು, ನಾವು ನಿಮ್ಮ ತಂದೆಯವ್ರ ಕಾಯಿ ಕಲ್ತಾವ್ರೆ ಅಂತ ಹೇಳಿ ಅವರು 35 ವರ್ಷ ಜುಗುಳದ ವಿದ್ಯಾರ್ಥಿಗಳಿಗೆ ಕಲಿಸಿದ್ದಾರೆ. ನಾನು ಕೂಡ ಕಲಿಸಿದ್ದೇನೆ. ಅದಕ್ಕಾಗಿ ಅವರ ನೆನಪಿಗೋಸ್ಕರ, ನಮ್ಮ ತಂದೆಯ ನೆನಪಿಗೋಸ್ಕರ ನಾನು ನನ್ನ ತಂದೆಯವರ ಹೆಸರಿನಲ್ಲಿ 1 ಲಕ್ಷ ರೂಪಾಯಿಗಳನ್ನ ಕೊಡ್ಲಿಕ್ಕೆ ಬಯಸ್ತಾ ಇದ್ದೇನೆ. ಇದು ನಾನು ತೆಗೆದುಕೊಂಡಂತ ನಿರ್ಣಯ. ನಮ್ಮ ಸಹೋದರನಿಗೆ ಕೇಳಿಲ್ಲ, ನಮ್ಮ ಧರ್ಮಪತ್ನಿಯವರು ಕೇಳಿಲ್ಲ. ಯಾಕೆಂತಂದ್ರೆ ನಮ್ಮ ತಂದೆಯವರ ನೆನಪು ಈ ಊರಿನಲ್ಲಿ ಉಳಿಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಅಲ್ಲಿ ಆಫೀಸ್ ಇದೆ. ಅಲ್ಲಿ ಆಫೀಸಲ್ಲಿ ಆಕ್ಯುಪೆಂಟ್ ಸರ್ ಹೆಸರಿದೆ ಈಗಾಗಲೇ. ಅವ್ರ ಮೇಲೆ ಹೆಸರು ಇಟ್ಟು ನಂದು ಕೆಳಗೆ ಬಂದರೂ ನಡೀತಾ ಇದೆ. ಇಲ್ಲ ಅಂದ್ರೆ ಕಾರ್ಯಾಲಯ ಅಂತ ಇದೆ, ನಮ್ಮ ಸಾಗರ್ ಸರ್ ಕೊಡ್ತಾ ಇದ್ರಲ್ಲ, ಅಲ್ಲಿ ಬೋರ್ಡ್ ಅನ್ನ ಹಚ್ಚಿ ನಮ್ಮ ತಂದೆಯವ್ರ ನೆನಪನ್ನ ಆಯಮಾಗಿ ಇಟ್ಕೋಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹಣವನ್ನ ಘೋಷಣೆ ಮಾಡ್ತಾ ಇದ್ದೇನೆ. ಇದು ಪ್ರೀತಿಯ ಕಾಣಿಕೆ. ಯಾಕಂದ್ರೆ ನಮ್ಮ ನಿವಾಸರು ಕೊಟ್ಟಿದ್ರು, ಅವರ ಒಂದು ಇದರಿಂದಲೇ ನಾನು ಪ್ರೇರಿತನಾಗಿ 1 ಲಕ್ಷ ಹಣವನ್ನು ಕೊಡ್ತಾ ಇದ್ದೇನೆ. ಮಿಂಚೋ ಸರ್ ನಾಳೆ ಕೇಳಕ್ ಬರಬೇಡ್ರಿ, ನನ್ನ ಪೆನ್ಷನ್ ಪೇಪರ್ ಯಾವಾಗ ಆಗಿ ಬರ್ತಾ ಇದೆ. ಯಾಕಂದ್ರೆ ಈಗ 6 ತಿಂಗಳು ನಮ್ಮದು ಪೇಮೆಂಟ್ ಇರಂಗಿಲ್ಲ. ಅದಕ್ಕೆ ದಯವಿಟ್ಟು ಆ ಖಜಾನೆಯಿಂದ ಹಣ ಏನ್ ಬರ್ತಾ ಇದೆ ಪೆನ್ಷನ್ ಆ ನಂತರ ನಿಮಗೆ ನಾವು ಸಲ್ಲಿಸ್ತಾ ಇದ್ದೇನೆ. ಇದು ನಿಮಗೆ ವಾಗ್ದಾನ ಮಾಡ್ತಾ ಇದ್ದೇನೆ. ನಮ್ಮ ಚೇರ್ಮನ್ರು ಕೂಡ ವಾಗ್ದಾನ ಮಾಡ್ತಾ ಇದ್ದಾರೆ. ಖಂಡಿತವಾಗಿ ಸರ್ ನಾನು 1 ಲಕ್ಷ ರೂಪಾಯಿ ಕೊಡ್ತಾ ಇದ್ದೇನೆ. ದಯವಿಟ್ಟು ಉಪಯೋಗ ಮಾಡ್ಕೊರಿ. ಒಂದೇ ಒಂದು ನನ್ನ ರಿಕ್ವೆಸ್ಟ್, ನಮ್ಮ ಆಡಳಿತ ಮಂಡಳಿಯವರು ಚೇರ್ಮನ್ ಅಲ್ಲಿ ನಮ್ಮ ಮೇಲೆ ಬಹಳಷ್ಟು ಸಂದರ್ಭದಲ್ಲಿ ಬಿಲ್ಡಿಂಗು ನೀರು ಸೋರ್ತಾ ಇದೆ. ಅದನ್ನ ಆದಷ್ಟು ಮಟ್ಟಿಗೆ ಕಟ್ಟುವಂತ ವ್ಯವಸ್ಥೆಯನ್ನು ಎಲ್ಲರೂ ಗ್ರಾಮಕ್ಕೆ ಕೊಡೋದಲ್ಲ. ನಮ್ಮ ಬಿಸಿ ಊಟ ಮಾಡುವಾಗ ಹುಡುಗರು ಬಹಳ ಕಷ್ಟ ಆಗ್ತಾ ಇದೆ ಮಳೆಗಾಲದಲ್ಲಿ, ಬೇಸಿಗೆಯಲ್ಲಿ. ಇಟ್ ಇಸ್ ಮೈ ಹಂಬಲ್ ರಿಕ್ವೆಸ್ಟ್ ಆಲ್ ಆಫ್ ಯು, ಏನಾದರೂ ಮಾಡಿ ಅದನ್ನು ಸ್ವಲ್ಪ ಅದನ್ನ ಮುಚ್ಚಿದ್ರೆ ಬಿಲ್ಡಿಂಗ್ ಚೆನ್ನಾಗಿರ್ತಾ ಇದೆ. ನಮ್ಮ ಮಕ್ಕಳು ಊಟ ಮಾಡಲಿಕ್ಕೆ ಬಹಳ ಸಂತೋಷದಿಂದ ಆಗ್ತಾ ಇದ್ದೇವೆ. ಇದು ಅತ್ಯಂತ ಕಳಕಳಿಯಾಗಿ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೇವೆ ಅಂತ ಹೇಳ್ತಾ, ಇಲ್ಲಿ ಆಗಮಿಸಿದಂತ ನನ್ನೆಲ್ಲ ಹಳೆಯ ಹೈಸ್ಕೂಲ್ನ ಫ್ರೆಂಡ್ಸ್ ಕೂಡ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಮಾಮ ಮಲ್ಲಿಕಾರ್ಜುನ ಅವರಿದ್ದಾರೆ, ಗಂಗಾಧರ್ ಹೂಗಾರ್ ಅವರಿದ್ದಾರೆ, ನಮ್ಮ ಗುರುನಾಥ್ ಹೂಗಾರ್ ಅವರಿದ್ದಾರೆ, ನಮ್ಮ ಸಹೋದರ ನೀಲಕಂಠ ಶಿವಾನಂದ್ ಇದ್ದಾರೆ, ಮಂಗಾಲ್ ಅವರೆಲ್ಲರೂ ಆಗಮಿಸಿ ಈ ಕಾರ್ಯಕ್ರಮ ಶೋಭೆ ಇದ್ದಾರೆ. ಇಲ್ಲಿವರೆಗೆ ನಿಮ್ಮ ತಾಳ್ಮೆಯನ್ನ ಪರೀಕ್ಷೆ ಮಾಡಿದ್ದಕ್ಕಾಗಿ ತುಂಬಾ ಹೃದಯದ ವಂದನೆಗಳನ್ನು ಅರ್ಪಿಸಿ ನಮಸ್ಕಾರ ನಮಸ್ಕಾರ ನಮಸ್ಕಾರ. ಧನ್ಯವಾದ. 1 ಲಕ್ಷ ರೂಪಾಯಿಗಳ ಕಾಣಿಕೆಯನ್ನು ಕೊಡ್ತಾನೆ ಅಂತ ಹೇಳಿ, ಅದಕ್ಕಾಗಿ ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ. ವಿದ್ಯಾದದಾತಿ ವಿನಯಂ ವಿನಯಾದ್ಯಾತಿ ಪಾತ್ರಾತಂ ಪಾತ್ರಾಧ್ಯಾನಂ ಪ್ರೋತಿ ಧನಾಧರ್ಮಂ ತತಃ ಸುಖಂ. ವಿದ್ಯೆಯಿಂದ ವಿನಯ, ವಿನಯದಿಂದ ಯೋಗ್ಯತೆ, ಯೋಗ್ಯತೆಯಿಂದ ಸಂಪತ್ತು, ಸಂಪತ್ತಿನ ದಾಳದಿಂದ ಸುಖವು ಬರುವುದು ಅಂತಕ್ಕಂಥ ಒಂದು ಶ್ಲೋಕ ಅವರ ಜೀವನದಲ್ಲಿ ಸದಾ ಸುಖವು ನೆಲೆಸಿರಲಿ ಅಂತಕ್ಕಂಥ ನಮ್ಮ ಸಂಸ್ಥೆ, ನಮ್ಮ ಗ್ರಾಮ, ನಮ್ಮ ಎಲ್ಲ ಶಾಲೆಯ ವಿದ್ಯಾರ್ಥಿಗಳ ಪರವಾಗಿ ಅವರಿಗೆ ಮತ್ತೊಮ್ಮೆ ಹರಸಿ ಹಾರೈಸುತ್ತಾ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೀನಿ. ಇವತ್ತು ನನ್ನ ಆತ್ಮೀಯರು ಹಾಗೂ ಬೆಳಗಾವಿ ಜಿಲ್ಲಾ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರ ಸಂಘದ ಅಖಂಡ ಜಿಲ್ಲೆ ಕಾರ್ಯದರ್ಶಿಗಳಾದಂಥ ಸರ್ ಉದಯ್ ಎಲ್.ಸಿ. ಉದಾಸ್ ಸರ್ ಅವರ ಬೆಳಗಳು ಸಮಾರಂಭದ ನಿಮಿತ್ತ ಆಯೋಜಿಸುವುದಾಗಿದ್ದ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಆಶೀರ್ವಾದವಾಗಿರುವಂಥ ಆಡಳಿತ ಮಂಡಳಿ ಎಲ್ಲ ಸದಸ್ಯರಿಗೆ, ಮುಖ್ಯ ವ್ಯಕ್ತಿಗಳು, ಸಮಯ ಭಾಳ ಆಗಿದೆ, ಅವೆಲ್ಲ ಮಕ್ಕಳೆಲ್ಲ ಹತ್ತಿದ್ದೀರಿ. ಒಂದು ಮಾತನ್ನು ಹೇಳಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ.
ಎಣ್ಣೆ ಬೇರೆ ಬತ್ತಿ ಬೇರೆ, ಎರಡು ಕೂಡಿ ಸೊಡಲು. ಎಣ್ಣೆ ಬತ್ತಿ ಎರಡು ಕೂಡಿದಾಗ ಏನಾಗಿದೆ, ಜ್ಯೋತಿ ಆಗಿದೆ. ಅಲ್ಲ ಪ್ರಭುದೇವರು ಮಾತನಾಡ್ತಾರೆ. ಅದೇ ರೀತಿಯಾಗಿ ಪುಣ್ಯ ಬೇರೆ ಪಾಪ ಬೇರೆ, ಎರಡು ಕೂಡಿ ಒಡಲಾಯಿತು. ಈ ಒಡಲು ಮಸನ ಸೇರುವುದ ಮುನ್ನ, ಈ ಒಡಲು ಮಸನ ಸೇರುವುದ ಮುನ್ನ ಭಕ್ತಿಯ ಮಾಡಬಲ್ಲಾತನ ದೇವಕಾಣ ಗುಹೇಶ್ವರ ಅಂತ ಹೇಳ್ತಾರೆ. ಇದೊಂದು ಸಾಕು. ಹೆಂಗೆ ಜ್ಯೋತಿ ಮತ್ತು ಎಣ್ಣೆ ಕೂಡಿದಾಗ, ಎಣ್ಣೆ ಮತ್ತು ಬತ್ತಿ ಕೂಡಿದಾಗ ಸೊಡಲು ಜ್ಯೋತಿ ಆಯ್ತಲ್ಲ, ಆ ಜ್ಞಾನದ ಜ್ಯೋತಿಯಿಂದ ಇವತ್ತು ಅನೇಕ ಸೂರ್ಯನಂತೆ ನಾವೆಲ್ಲ ಪ್ರಕಾಶಮಾನವಾಗಿ ಇಲ್ಲಿ ಬೆಳಗುತ್ತಿದ್ದೀರಿ. ಹಾಗೆ ಪಾಪ ಮತ್ತು ಪುಣ್ಯದಿಂದ ಕೂಡಿದಂತ ಒಡಲು ಇವತ್ತು ಏನಾಗಿತ್ತಪ್ಪ ಅಂತಂದ್ರ ದೇವಾತ್ಮ ಆಗೈತಿ. ಒಡಲು ಮಸನ ಕೂಡುವ ಮುನ್ನ ಅವರೊಂದು ಮಾತನಾಡ್ತಾರೆ, ಮಾಯದ ಜ್ಯೋತಿ ಕೂಡುವ ಮುನ್ನ ಅನ್ನುವಂಥ ಮಾತನ್ನ ಅಲ್ಲಪ್ರಭುದೇವರು ಹೇಳ್ತಾರೆ. ಅದು ಏನಾಗ್ಬೇಕಂತಂದ್ರ ಭಕ್ತಿ ಮಾಡಬೇಕು, ಆತನೇ ದೇವರು ನೋಡ ಗುಹೇಶ್ವರ. ಅದಕ್ಕಾಗಿ ತಮ್ಮ 35 ವರ್ಷಗಳ ಕಾಲ ಇವತ್ತು ಹುಗಾರ್ ಸರ್ ಅವರು ತಮ್ಮ ಸೇವೆಯನ್ನ ನಿಮ್ಮ ಸಲುವಾಗಿ ಜ್ಞಾನಕ್ಕಾಗಿ, ಈ ಶಾಲೆಯ ಮಕ್ಕಳಿಗಾಗಿ, ಶಾಲೆಯ ಶ್ರೇಯೋಭಿವೃದ್ಧಿಗಾಗಿ ಸವಿಸಿದ್ದಾರೆ. ನಾ ಸುಮಾರು ಲಿಂಬಾವಳಿ ಸರ್ ಅಂತ ಬಂದಿದ್ದೆ, ಮೊದಲು ಬಂದಿದ್ದು ನಮ್ಮ ಹಳೆ ಶಾಲೆಗಿಂತ. ಇವತ್ತು ನೋಡಿಬಿಟ್ರೆ ಭವ್ಯವಾದಂಥ ಶಾಲೆ ಅವರ ನೇತೃತ್ವದಲ್ಲಿ ಇವತ್ತು ಎದ್ದು ನಿಂತಿದೆ. ಮತ್ತೊಂದು ಕಡೆ ಹೇಳ್ಬೇಕಂತಂದ್ರ ಇಲ್ಲಿ ಆಡಳಿತ ಮಂಡಳಿಯನ್ನ ಬಹಳಷ್ಟು ಅಭಿನಂದಿಸಬೇಕು ನಾವು. ಈ ಆಡಳಿತ ಮಂಡಳಿಯಲ್ಲಿ ಪಳಗಿದಂತ 4 ಜನ ಮುಖ್ಯೋಪಾಧ್ಯಾಯರು ಇವತ್ತು ಬೆಳಗಾವಿ ಜಿಲ್ಲೆ ಮುಖ್ಯೋಪಾಧ್ಯಾಯರ ಸಂಘದ ಪದಾಧಿಕಾರಿಗಳು. ಒಬ್ರು ಆರ್.ವಿ. ಪಾಟೀಲರು, ಇನ್ನೊಬ್ರು ಎಸ್.ಎಸ್. ಪಾಟೀಲರು, ತದನಂತರ ಲಿಂಬಾವಳಿ ಸರ್ ಅವರು, ನಂತರ ಈಗಿನವರ ಎಂ.ಸಿ. ಹೊಸೂರು ಸರ್, ಎಂ.ಸಿ. ಹುಗಾರ್ ಸರ್ ಅವರು. ಇದನ್ನು ನೋಡಿದ್ರೆ ಈ ಶಾಲೆಯ ಒಂದು ಸಂಸ್ಕೃತಿ, ಸಂಸ್ಕಾರ ಇವೆಲ್ಲವನ್ನ ಮೇಳೈಸಿ ಬಹುಶಃ ಇದೆಲ್ಲವನ್ನ ನಮ್ಮ ಬೆಳಗಾವಿ ಜಿಲ್ಲೆಯ ಮುಖ್ಯೋಪಾಧ್ಯಾಯರ ಸಂಘಕ್ಕೆ ದಾರಿ ಎರೆದು ಕೊಟ್ಟಿದ್ದಾರೆ. ಬೇರೆ ಮಾತಲ್ಲ. ನಿಮ್ನೆಲ್ಲ ನೋಡಿದ್ರೆ ಅನ್ಸ ಬೇರೆ ಶಾಲೆಗಳ ಮಕ್ಕಳನ್ನ ನಿಮ್ಮಲ್ಲಿ ಅಥವಾ ಇಲ್ಲಿ ಕಲಿತು ಹೋದಂತ ವಿದ್ಯಾರ್ಥಿಗಳನ್ನ ಮೆಲುಕು ಹಾಕಿದಾಗ ಇಲ್ಲಿ ಒಂದು ಸಂಸ್ಕಾರ ಒಂದು ಚಿತ್ರವಾಗಿ ಎತ್ತರ ಮಾಮರ ಎತ್ತರಕ್ಕೆ ಹೋಗಿಲ್ಲ, ಎತ್ತಿಂದ ಸಂಬಂಧ ಅವ್ರು ಇಲ್ಲಿ ಧಾರವಾಡ ಜಿಲ್ಲೆಯವರು ಇಲ್ಲಿ ಬಂದ್ರು, ಲಿಂಬಾವಳಿ ಸರ್ ಅಂದವರು ಬಾಗಲಕೋಟೆಯವರು ಇಲ್ಲಿ ಬಂದ್ರು. ಎಂತ ಒಂದು ಸಂಬಂಧದಲ್ಲಿ ಎಂತ ಒಂದು ಭಾವನಾತ್ಮಕವಾದಂತಹ ಜ್ಞಾನೋದಯ ಇಲ್ಲಿ ಆಗೈತೆ ಅಂತಂದ್ರೆ ಬಹಳ ಆಶ್ಚರ್ಯ ಅನಿಸ್ತದೆ. ಅದಕ್ಕೆಲ್ಲ ಕಾರಣ ಇಲ್ಲಿ ಆಡಳಿತ ಮಂಡಳಿಯವರು. ಆಡಳಿತ ಮಂಡಳಿಯವರು ಶಿಕ್ಷಕರನ್ನ ಬಹುಶಃ ಅವರ ಆಡಳಿತ ಮಂಡಳಿಗಿಂತ ಹೆಚ್ಚು ಪ್ರೀತಿಯಾಗಿ ಅವರು ಅಪ್ಯಾಯಮಾನವಾಗಿ ಅಪ್ಕೊಂಡಿದ್ದಾರೆ ಅನ್ನೋದ್ರಲ್ಲಿ ಏನು ಮಾತಿಲ್ಲ. ಯಾಕಂತಂದ್ರೆ ಹುಗಾರ್ ಸರ್ನ ಕೇಳ್ತಿದ್ವಿ, ಸರ್ ಒಂದು ಬಿಡ್ ಲಾಸ್ಟ್ ಬಿಡ ನೀವು ಬಿಟ್ಟು ಬರೀ ಕೆಲಸ ಐತಿ. ಇಲ್ರಿ ಸರ್ ಆಗೋದಿಲ್ರಿ, ನಾವು ಸಾಲಿ ಮುಗಿಸೋದ್ರ ಅಂದ್ರೆ ನೀವು ಇದೇ ಹೇಳಿದ್ರಲ್ಲ, ಬೆಲ್ಲ ಹೊಡಿತಂದ್ರೆ ಒಳಗೆ ಹೋಗ್ತಿದ್ರು, ಲಾಸ್ಟ್ ಬೆಲ್ಲ ಆದ ಒಳಗಡೆ ಸಾಲಿ ಬಿಟ್ಟು ಹೋಗುವಂತ ಶಿಕ್ಷಕರು ಇವತ್ತು ಬಹಳ ಕಡಿಮೆ, ಅಪರೂಪ 100ರಲ್ಲಿ ಬಹಳ ಬೆರಳಿನ ಕೆಲಸ ಜನ ಇದ್ದಿರಬಹುದು. ಅಂತವ್ರು ಸಾಲಿಗೆ ಹೋಗ್ತಾ ಅವ್ರು ಸೇರಿದಾರೆ. ಉಗಾರ್ ಸರ್ ಅವರು ಒಂದೇ ಮಾತು ಹೇಳ್ಬೇಕಂತ ಅಕ್ಕಮಹಾದೇವಿ ಒಂದು ವಚನ ಅವ್ರು ಹೇಳಿದ್ರು, ಹೂವ ತರುವ ಮುಡಿಗೆ ಹುಲ್ಲ ತಾರೇನು ಅಂತ ಅಕ್ಕಮಹಾದೇವಿ ಹೇಳಿದ್ರು. ಅಂದ್ರೆ ಹೂವು ಮುಡಿಸುವಂತ ಮುಡಿಗೆ ನಾನು ಯಾವಾಗ ಹೂವು ತರ್ತೇನೆ ಹೊರತಾಗಿ ಹುಲ್ಲನ್ನು ತರುವುದಿಲ್ಲ, ಅದ್ರ ಕೆಟ್ಟ ಹೆಸರನ್ನು ತರುವುದಿಲ್ಲ. ಆ ರೀತಿಯಾಗಿ ಮಿತಭಾಷೆಯಾಗಿ ಅತ್ಯಂತ ಸಂಯಮವಾದಂತ ವ್ಯಕ್ತಿಯಾಗಿ ಅತ್ಯಂತ ಬಹಳ ಒಬ್ಬ ಸ್ನೇಹಜೀವಿ ಹುಗಾರ್ ಸರ್, ಬಹಳ ಸ್ನೇಹಜೀವಿ. ನಾನು ಕೆಲವೊಂದು ಸಲ ಅವರಿಗೆ ಸಿಟ್ಟು ಮಾಡ್ತಿದ್ದೆ, ಅವ್ರು ಬೈತಿದ್ದೆ. ಆದ್ರೂ ಅವರ ನನ್ನ ಹೆಂಗಪ್ಪ ಅಂತಂದ್ರೆ ನಾನು ಇವತ್ತು ಬಹಳ ಭಾವ ತುಂಬಿ ಬರ್ತಾ ಇದೆ. ಕೊನೆಗೆ ಸರ್ ನಾನು ನಿಂತು ಬರ್ಲಿಲ್ಲ, ತಪ್ಪಾಯ್ತು ಅಂತ ಹೇಳಿ ಅವ್ರು ಕ್ಷಮಾಸಕ್ಕೆ ಹೇಳ್ತಾರೆ. ಅಂತ ದೊಡ್ಡ ವ್ಯಕ್ತಿತ್ವ ಅವರಲ್ಲಿತ್ತು. ಅಂದ್ರೆ ಬಾಗಿದ ಮೇಲೆ ಮುಗಿದ ಕೈಯಾಗಿ ಸುಕೂಡದ ಸಂಗಮ ದೇವ ಅಂದಾಗ ನಿರಂತರವಾಗಿ ಅವರ ಜೀವನದುದ್ದಕ್ಕೂ ಅವರು ಅಳವಡಿಸಿಕೊಂಡು ಬಂದರು. ಇನ್ನೊಂದು ಅರ್ಥದಲ್ಲಿ ರವಿ ಪಾಟೀಲ್ ಅವರು ಈ ಶಾಲೆಯ ವಿದ್ಯಾರ್ಥಿ ಡಿಆರ್ ಅವ್ರು ಏನು ವಿನಯ, ಒಬ್ಬ ಡಿಸ್ಟಿಕ್ ಆಫೀಸರ್ ಆಗಿ ಎಷ್ಟು ವಿನಯ. ಮೊನ್ನೆ ಅವ್ರ ಮನೆಗೆ ಹೋಗಿದ್ದು ನಾವು ಇದೆಲ್ಲ ಹೇಳಬೇಕಾಗ್ತದೆ. ನೀವೆಲ್ಲ ವಿದ್ಯಾರ್ಥಿಗಳಾದವ್ರು, ಒಬ್ಬ ಡಿಸ್ಟಿಕ್ ಆಫೀಸರ್ ಆಗಿ ಅವರು ತಮ್ಮ ಕೈಯಿಂದ ನಮ್ಗೆ ಚಾಪನ್ನು ಕೊಟ್ಟರು. ಎಂಥ ಸಂಸ್ಕಾರ ಹೇಳಿ. ಆ ಸಂಸ್ಕಾರ ಎಲ್ಲಿಂದ ಬರ್ತಂದ್ರೆ ನಿಮ್ಮ ಊರಿಂದ, ನಿಮ್ಮಿಂದ, ಈ ಶಾಲೆಯಿಂದ, ಇಲ್ಲಿ ಕಲಿಸಿದಂಥ ಶಿಕ್ಷಕರಿಂದ ಒಳಗೂಡಿದಂಥ ಒಂದು ರೂಪ ಆಗಿದಾರು ಅಂತ ನನಗೆ ಅನಿಸ್ತು. ಬಹುಶಃ ಅವ್ರು ಆಗಿದಾರು, ಬಹುಶಃ ಇಲ್ಲಿ ಕಲ್ತಂತ ಎಲ್ಲಾ ವಿದ್ಯಾರ್ಥಿಗಳು ಅದೇ ರೀತಿ ಆಗಿದಾರ ಅಂತ ನನಗೆ ಅನಿಸ್ತಾ ಇದೆ. ಹೀಗಾಗಿ ಬಹಳ ಒಂದು ಒಳ್ಳೆಯದಾದಂಥ ಸಂಸ್ಕಾರ ಈ ಶಾಲೆಯಲ್ಲಿ ಈ ಸಿಬ್ಬಂದಿ. ನಿಮ್ಮ ಸಾಗರ ಅಂತಂದ್ರೆ ಸಾಗರ
ತುಂಬ ಅಭಿನಂದನೆಗಳನ್ನು ಹೇಳಿ ಇವತ್ತು ಹೊಸೂರು ಸರ್ ಕುಟುಂಬ ಇನ್ನೂ ಆಯುರಾರೋಗ್ಯವಾಗಿ ಸುಖದಿಂದ 100 ಕಾಲ ನಮ್ಮ ಜೊತೆಗೆ ಈ ಹೆಂಗಲ್ಲ ಹೆಂಗ ಬದುಕಿ ಬಾಳಬೇಕನ್ನುವಂಥ ಮಾತನ್ನು ಹೇಳಿ ಹಾರೈಸಿ ನನ್ನ ಮಾತನ್ನು ಮುಗಿಸ್ತಾರೆ. ವಿಸ್ಮಯಗೊಳ್ಳುವ ಅಂತ್ಯವಿಲ್ಲದ ಅವತಾರ ಅಸತೋ ಮಾಸದ್ಗಮಯವೆಂದು ಅರಿವು ಮೂಡಿಸಿದ ಛಲಗಾರ ವಿಶ್ವವೆಲ್ಲವೂ ವಿಸ್ಮಯಗೊಳ್ಳುವ ಅಂತ್ಯವಿಲ್ಲದ ಅವತಾರ ಅಸತೋ ಮಾಸದ್ಗಮಯ ಎಂದು ಅರಿವು ಮೂಡಿಸಿದ ಛಲಗಾರ ಅಂಧಕಾರದ ಮಂದ ಬುದ್ಧಿಗೆ ಚಂದದಿ ಅಕ್ಷರ ಹೊದಿಸಿದೆ ಬಡಪವ ಹಿಡಿದು ತಿದ್ದಿ ತೀಡಿ ತೊಡಲು ಬಾಯಲ್ಲಿ ನುಡಿಸಿದೆ ಪೋಲಿಯೋಟಗೆ ಬೇಲಿಯ ಹಾಕಿ ಸಂಸ್ಕಾರ ಮಂತ್ರ ತುಂಬಿದೆ ವಿಶ್ವವೆಲ್ಲವೂ ವಿಸ್ಮಯಗೊಳ್ಳುವ ಅಂತ್ಯವಿಲ್ಲದ ಅವತಾರ ಅಸತೋ ಮಾಸದ್ಗಮಯ ಎಂದು ಅರಿವು ಮೂಡಿಸಿದ ಛಲಗಾರ ಒಡಲಲ್ಲಿ ಹುಟ್ಟಿದ ಮಗುವಿನಂತೆ ಮಾತೆಯ ಮಮತೆಯ ತೋರಿದೆ ಅಜ್ಞಾನವೆಂಬ ಪರದೆಯ ತೆರೆದು ಜ್ಞಾನದ ಬೆಳಕ ನೀಡಿದೆ ಪುಷ್ಪವ ನೀಡುತ್ತಾ ನಿಮ್ಮಯ ಪಾದಕ್ಕೆ ಮಾಡುವೆ ಗುರುವೆ ವಂದನೆ ಮೇಲು ಕೀಳು ಮರೆತು ನಡೆದು ಸಮಾನತೆಯ ಸಾರಿದೆ ಜಾತಿ ಭೇದ ಭಾವ ಹಂಗನು ತೊರೆದು ಸಹೋದರತ್ವವ ಸಾರಿದೆ ಜ್ಞಾನೋದ್ಯೋಗದ ಸಾರಿ ಹೇಳಿದ ಗುರುವೇ ಮಾಡುವೆ ವಂದನೆ ಬಾಳ ಪಯಣದ ದೂರ ದಾರಿಗೆ ಜ್ಞಾನದ ಬೆಳಕ ನೀನಾದೆ ಶಿಷ್ಯವೃಂದದ ಪ್ರಗತಿಯ ಕಂಡು ಮಂದಹಾಸವ ಬೀರಿದೆ ಶಿಲೆಯ ಕೊಯ್ದು ಮೂರ್ತಿ ಮಾಡಿದ ಮರೆಯದ ಮಾಣಿಕ್ಯ ನೀನಾದೆ ವಿಷ್ಣು ವಿದ್ಯಾದದಾತಿ ವಿನಯಂ ವಿನಯಾತ್ಯಾತಿ ಪಾತ್ರತಾಂ ಪಾತ್ರತ್ವಾ ಧನಮಾಪ್ನೋತಿ ಧನ ಧರ್ಮ ತತಃ ಸುಖಂ. ಶ್ರೀ ಮೃತ್ಯುಂಜಯ ಚನ್ನಬಸಪ್ಪ ಹುಗಾರ್ ಸರ್ ಇವರ ಸೇವಾನಿವೃತ್ತಿ ಪ್ರಯುಕ್ತ ಹಮ್ಮಿಕೊಂಡಿರುವ ಬೀಳ್ಕೊಡುವ ಹಾಗೂ ಸತ್ಕಾರ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿರುವಂತಹ ಪರಮ ಪೂಜ್ಯ ಶ್ರೀ ಶಿವಪ್ರಸಾದ ದೇವರು ಸಿದ್ಧ ಸಂಸ್ಥಾನ ಮಠ ಚಿಂಚಣಿ ಉತ್ತರಾಧಿಕಾರಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಆಶೀರ್ವಚನ ನೀಡಿ ಶೋಭೆ ತಂದಿದ್ದಕ್ಕಾಗಿ ನಮ್ಮ ಸಂಸ್ಥೆಯ ಆಡಳಿತ ಮಂಡಳಿಯ ಸದಸ್ಯರು ಚೇರ್ಮನ್ನರು ಶಿಕ್ಷಕರಿಂದ ಮತ್ತು ವಿದ್ಯಾರ್ಥಿನಿಯರ ಪರವಾಗಿ ನಮ್ಮ ವಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವಂತಹ ಶ್ರೀ ಬಾಬಾ ಸಾಹೇಬ್ ಬಿ ಪಾಟೀಲ್ ಅವರು ನಿವೃತ್ತ ಕಾರ್ಯನಿರ್ವಾಹಕ ಅಭಿಯಂತರರು ಹಾಗೂ ಸಂಸ್ಥಾಪಕ ಸದಸ್ಯರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಶೋಭೆ ತಂದಿದ್ದಕ್ಕಾಗಿ ಅವರಿಗೆ ನಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀ ಆನಂದಮೂರ್ತಿ ವಿ ಕುಲಕರ್ಣಿ ಆಡಳಿತಾತ್ಮಕ ಸಲಹೆಗಾರರು ಸಿಎಲ್ಇ ಸಂಸ್ಥೆ ಶಿಕ್ಷಣ ಮಹಾವಿದ್ಯಾಲಯ ಚಿಕ್ಕೋಡಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಒಂದು ಶೋಭೆಯನ್ನು ತಂದಕ್ಕಾಗಿ ನಮ್ಮ ಸಂಸ್ಥೆಯ ಪರವಾಗಿ ಶಿಕ್ಷಕರಿಂದ ಮತ್ತು ವಿದ್ಯಾರ್ಥಿನಿಯರ ಪರವಾಗಿ ಧನ್ಯವಾದಗಳು. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನಮ್ಮ ಸಂಸ್ಥೆಯ ಆಡಳಿತ ಮಂಡಳಿಯ ಸದಸ್ಯರು, ಊರಿನ ಗಣ್ಯಮಾನ್ಯರು, ಸುತ್ತಮುತ್ತಲಿನ ಗ್ರಾಮದ ಹಿರಿಯರು, ಸಂಘ ಸಂಸ್ಥೆಯ ಸದಸ್ಯರು, ಬೇರೆ ಶಾಲೆಗಳಿಂದ ಆಗಮಿಸಿದ ಶಿಕ್ಷಕ ಮಿತ್ರರು ಹಾಗೂ ಮಾಜಿ ಶಿಕ್ಷಕರು ಹಾಗೂ ಶ್ರೀ MC ಹುಗಾರ್ ಅವರ ಮಿತ್ರ ಪರಿವಾರದವರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ गुरु ब्रह्मा गुरु विष्णु गुरुदेव
साक्षात् परब्रह्म तस्मै श्री गुरवे नमः। हिस्टरी ಗೊತ್ತಾ ಚಾಮಯ್ಯ ಮೇಷ್ಟ್ರೆ ಬೇಕು ನಾಗರ ಹಾವು ರಾಮಾಚಾರಿಗೆ. ಸಮರಿ ಗೊತ್ತ ನಿಮ್ಮಂತ ಮೇಷ್ಟ್ರೆ ಬೇಕು ನಮ್ಮೆಲ್ಲರ ಬಾಳಗಾರಿಗೆ. We miss all the fun, we miss all the joy, we miss you. We miss all the fun, we miss all the joy, we miss you. ಸಂಸ್ಕೃತ್ ಲೆಕ್ಚರರ್ ಜುಟ್ಟಿನಲ್ಲಿ ಚೇಳು ಕಟ್ಟಿದ್ದು, ಹಿಂದಿ ಟೀಚರ್ ಚೇರಿಗೆಲ್ಲ ಗಮ್ಮು ಹಾಕಿದ್ದು, ಇಂಗ್ಲಿಷ್ ಮೇಡಂ ಸ್ಕೂಟಿ ಟೈರ್ ಪಂಚರ್ ಮಾಡಿದ್ದು, ಪ್ರಿನ್ಸಿಪಾಲರನ್ನ ಟಾಯ್ಲೆಟ್ ಅಲ್ಲಿ ಕೋಳಿ ಹಾಕಿದ್ದು, ಕ್ಯಾಂಟೀನ್ನಲ್ಲಿ ರ್ಯಾಗಿಂಗ್ ಮಾಡಿದ್ದು, ಎಕ್ಸಾಮ್ ಹಾಲಲ್ಲಿ ಪಟಾಕಿ ಇಟ್ಟಿದ್ದು, ಹುಡುಗಿರ ಹಾಸಿಗೆ ರಾಕೆಟ್ ಹೊಡೆದದ್ದು, ಬ್ಲಾಕ್ ಬೋರ್ಡ್ ಅಲ್ಲಿ ಲವ್ ಲೆಟರ್ ಬರೆದದ್ದು. ಬಾಲವಿಲ್ಲದೆ ಕೋಟಿ ಚೇಷ್ಟೆ ಮಾಡಿದ ನಾವು ಅದನ್ನು ಮನಸ್ಸಿನಲ್ಲಿ ಇಡದೆ ಮನ್ನಿಸಿ ನೀವು. ಕ್ಷಮಿಸೋದೇಕೆ ಇಂಥ ನೆನಪು ಬೇಕು ಬಾಳಲಿ, ನಾವು ಆಡಿದ ಆಟ ತಾನೆ ಗೋಲ್ಡನ್ ಲೈಫ್ನಲ್ಲಿ. We miss all the fun, we miss all the joy, we miss you. We miss all the fun, we miss all the joy, we miss you. ಹಿಸ್ಟರಿ ಗೊತ್ತಾ ಚಾಮಯ್ಯ ಮೇಷ್ಟ್ರೆ ಬೇಕು ನಾಗರ ಹಾವು ರಾಮಾಚಾರಿಗೆ. ಸಮರಿ ಗೊತ್ತ ನಿಮ್ಮಂತ ಮೇಷ್ಟ್ರೆ ಬೇಕು ನಮ್ಮೆಲ್ಲರ ಬಾಳಗಾರಿಗೆ. ಅಮ್ಮ ಅನ್ನೋದೊದಲು ಕಲಿತು ಮಾತೃಭಾಷೆಯಲ್ಲಿ, ಅಪ್ಪ ಕಲಿಸೋ ಆಸರೆಯ ಅಂಬೆಗಾಲಲಿ, ಸ್ಲೇಟು ಬಳಪ ಹಿಡಿದು ತಿದ್ದಿ ಬುದ್ಧಿಯ ಮೇಲೆ, ಗುರುವೇ ದೇವರನ್ನೋ ಜ್ಞಾನ ಮೊಳೆಯಿತಲ್ಲವೇ. ಅನ್ನ ಕೊಡೋ ರೈತರಿಗೆ ಜೈ ಜೈ, ಊಟಕ್ಕೆ ಮುಂಚೆ ಮುಗಿಯೋ ನೀ ಕೈ, ನಮ್ಮನ್ನು ಕಾಯೋ ಯೋಧನೆ ಗ್ರೇಟು, ಮಲಗೋಕ್ಕೆ ಮುಂಚೆ ಹೊಡೆಯೋ ಸೆಲ್ಯೂಟು. ಭಯನಯ ವಿನಯದ ಶ್ರದ್ಧೆ ನಿಮಗಿದ್ದರೆ, ಸತ್ಯ ಜೊತೆಗಿದ್ದರೆ, ಅಳುಕನ್ನೊದ್ದರೆ, ಗುರಿ ಇದ್ದ ಸರಿದಾರಿ ನಿಮಗಿದ್ದರೆ, ಪ್ರತಿ ಸಲ ನಾವು ಕಲಿಯೋಕೆ ಮನಸ್ಸಿದ್ದರೆ, ಎಲ್ಲ ಒಗ್ಗಟ್ಟು ನಿಮ್ಮಲ್ಲಿ ತುಂಬಿದ್ದರೆ,